ಹಾಯ್ ಫ್ರೆಂಡ್ಸ್, ಆಸೆ ಇಂದಿನ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ಇವತ್ತು 2 ಜುಲೈ. ಮೀನಾ ಮನೆಯ ಒಳಗಡೆ ಸೂರ್ಯನಿಗೋಸ್ಕರ ವೆಯ್ಟ್ ಮಾಡಿಕೊಂಡು ಆಚೆ ಈಚೆ ಹೋಗ್ತಾ ಇರ್ತಾಳೆ. ಅದನ್ನು ರೋಹಿಣಿ ಕೂಡ ನೋಡ್ತಾ ಇರ್ತಾಳೆ. ಅಷ್ಟರಲ್ಲಿ ಸೂರ್ಯ ಮನೆಗೆ ಬರ್ತಾನೆ. ಆವಾಗ ಮೀನಾ ಸೂರ್ಯನನ್ನು ನೋಡಿ ನಗಡಿ ಬಂದ್ರಾ ಅಂತ ಕೇಳ್ತಾಳೆ. ಊಟ ಹಾಕ್ಕೊಡ್ತೇನೆ, ಕೈಕಾಲು ಮುಖ ತೊಳೆದುಕೊಂಡು ಬನ್ನಿ ಅಂತ ಮೀನಾ ಸೂರ್ಯನಿಗೆ ಹೇಳ್ತಾಳೆ. ಅಷ್ಟರಲ್ಲಿ ಸೂರ್ಯ ತುಂಬ ಬೇಜಾರಾಗಿರ್ತಾನೆ. ಮೀನನ ಹತ್ರ ಹೇಳ್ತಾನೆ, ಬೇಡ ಕಣೆ ಊಟ ಅಂತ ಹೇಳಿ. ಸೂರ್ಯ ತುಂಬ ಬೇಜಾರಿಂದ ನನಗೆ ಊಟ ಬೇಡ ಅಂತಾನೆ. ಅದಕ್ಕೆ ಮೀನಾ ಕೂಡ ಹೇಳ್ತಾಳೆ, ಯಾಕ್ರಿ ಏನಾಯಿತು ಅಂತೇಳಿ. ಆಗ ಸೂರ್ಯ ಹೇಳ್ತಾನೆ, ಕ್ರಿಶ್ ಇದ್ದಾನೆ ಅಲ್ವಾ, ಅವನ ಮನೆ ಕಡೆ ಹೋಗಿದ್ದೆ. ಒಂದು ಮನೆಯ ಮೂಲೆಯಲ್ಲಿ ನಿಂತ್ಕೊಂಡು ರೋಹಿಣಿ ಇದನ್ನೆಲ್ಲ ವಾಚ್ ಮಾಡ್ತಾ ಇರ್ತಾಳೆ. ಆಗ ಮೀನಾ ಕೇಳ್ತಾಳೆ ಸೂರ್ಯನ ಹತ್ರ, ಕ್ರಿಶ್ ಸಿಕ್ಕಿದ್ನಾ, ಮಾತಾಡಿದ್ನಾ ಅಂತೇಳಿ. ಆಗ ಸೂರ್ಯ ತುಂಬ ಬೇಜಾರಾಗಿ ಹೇಳ್ತಾನೆ, ಅವರೆಲ್ಲ ಊರೇ ಖಾಲಿ ಮಾಡಿ ಹೋಗ್ಬಿಟ್ಟಿದ್ದಾರೆ ಅಂತ ಹೇಳಿ. ಸೂರ್ಯ ಕೃಷ್ಣ ಅಜ್ಜಿಗೆ ಫೋನ್ ಮಾಡಿದೆಲ್ಲ ವಿಷಯವನ್ನು ಹೇಳ್ತಾನೆ. ಆಗ ಮೀನಾ ಏನಾಯಿತು ಅಂತ ಕೇಳ್ತಾಳೆ. ಸೂರ್ಯ ಹೇಳ್ತಾನೆ, ಕೃಷ್ಣ ಅಜ್ಜಿಗೆ ಫೋನ್ ಮಾಡಿದ್ದೆ. ಆಗ ಅವರು ಈ ಥರ ನಮಗೆ ಫೋನ್ ಮಾಡಬೇಡಿ, ಪದೇ ಪದೇ ಕಾಟ ಕೊಡಬೇಡಿ, ಏನೇನೆಲ್ಲ ಹೇಳಿದ್ರು ಅದನ್ನೆಲ್ಲ ಮೀನನ ಹತ್ರ ಹೇಳ್ತಾನೆ. ಆಗ ಮೀನಾ ಹೇಳ್ತಾಳೆ ಸೂರ್ಯನ ಹತ್ರ, ಅವ್ರು ತುಂಬ ಚೆನ್ನಾಗಿದ್ರು ನಮ್ಮ ಜೊತೆ, ಕ್ರಿಶ್ ಕೂಡ ನಮ್ಮನ್ನು ತುಂಬ ಹಚ್ಚಿಕೊಂಡಿದ್ದ, ಆದರೆ ಯಾಕೆ ಇದ್ದಕ್ಕಿದ್ದಂತೆ ದೂರ ಆದರು ಅಂತ ಹೇಳಿ ಮೀನಾ ಸೂರ್ಯನ ಹತ್ರ ಹೇಳ್ತಾ ಇರ್ತಾಳೆ. ಆಗ ಸೂರ್ಯ ಹೇಳ್ತಾಳೆ, ಮೀನಾ ದೂರ ಆದರೂ ಪರವಾಗಿಲ್ಲ ಮೀನಾ. ಆಗ ಸೂರ್ಯ ಹೇಳ್ತಾನೆ, ಅವರು ಈ ಥರ ಎಲ್ಲ ಮಾತಾಡುವವರಲ್ಲ, ಇದು ಅವರ ಮಾತಲ್ಲ, ಯಾರೋ ಅವರಿಗೆ ಬಾಣ ಬಿಟ್ಟಿದ್ದಾರೆ, ಇದು ಅವರ ಬತ್ತಳಿಕೆಯಿಂದ ಬರುವಂಥ ಮಾತಲ್ಲ, ಯಾರೋ ಅವರಿಗೆ ಹೇಳಿಕೊಟ್ಟು ಅವರ ಬತ್ತಳಿಕೆಯಲ್ಲಿರುವ ಬಾಣವನ್ನು ಬಿಟ್ಟಿದ್ದಾರೆ ಅಂತೇಳಿ. ಆಗ ಸೂರ್ಯ ಮೀನನ ಹತ್ರ ಹೇಳ್ತಾಳೆ, ಮೀನಾ ಇದು ಆ ದುಬೈ ಹುಡುಗಿದೆಯಲ್ಲ ಅದರದೇ ಇದು ಕೆಲಸ ಅಂತೇಳಿ. ಆಗ ಮೀನಾ ಹೇಳ್ತಾಳೆ, ಅವರು ಯಾಕೆ ಹಾಗೆ ಹೇಳ್ತಾರೆ, ಅವರ ಮಗ ಮತ್ತು ತಾಯಿ ಹುಷಾರಾಗಿರೋದು ಚೆನ್ನಾಗಿರೋದು ಇಷ್ಟ ಇರೋದಿಲ್ವ ಅವರಿಗೆ. ಆಗ ಸೂರ್ಯ ಹೇಳ್ತಾನೆ, ಅಲ್ಲೇ ಇರೋದು ಮಸಾಲೆ, ಚಿನ್ನಿ ಅಂದ್ಕೊಂಡಿದ್ದೆ ನಾನು, ಅಲ್ಲ ಅವಳು ದಾಲ್ಚಿನ್ನಿ ಅಂತ ಹೇಳ್ತಾನೆ. ಪಾಪ ಆ ಮಗುವಿನ ಮನಸ್ಸಲ್ಲಿ ಇಷ್ಟೆಲ್ಲ ದ್ವೇಷ ಹುಟ್ಟಿಸುವ ಹಾಗೆ ಮಾಡಿದಾಳೆಂದರೆ ಅವಳು ಸಾಮಾನ್ಯ ಅಲ್ವೇ ಅಲ್ಲ ಮೀನಾ ಅಂತ ಹೇಳಿ ಮೀನನ ಹತ್ರ ಸೂರ್ಯ ಹೇಳ್ತಾ ಇರ್ತಾನೆ. ಕ್ರಿಶ್ ಅತ್ತೆ ಯಾರು, ಕೃಷ್ಣ ತಾಯಿ ಯಾರು, ಇದನ್ನೆಲ್ಲ ತಿಳ್ಕೊಂಡ್ರೆ ಅವಳು ಆ ಅಮ್ಮ ಏನೇನೆಲ್ಲ ಮಸಲತ್ತು ಮಾಡ್ಕೊಂಡಿದ್ದಾಳೆ ಅದೆಲ್ಲ ಗೊತ್ತಾಗುತ್ತೆ ಕಣೆ ಮೀನಾ ಅಂತ ಸೂರ್ಯ ಮೀನನ ಹತ್ರ ಹೇಳ್ತಾ ಇರ್ತಾನೆ. ಅದನ್ನೆಲ್ಲ ರೋಹಿಣಿ ಒಂದು ಕಡೆಯಿಂದ ನೋಡ್ತಾ ಇರ್ತಾಳೆ. ಸೂರ್ಯ ಹೇಳ್ತಾನೆ, ಕೃಷ್ಣ ನಮ್ಮ ಜೊತೆ ಬರದಿದ್ರೂ ಪರವಾಗಿಲ್ಲ ಮೀನಾ, ಆದರೆ ಅವರು ನಮ್ಮ ಜೊತೆ ಎಷ್ಟು ಚೆನ್ನಾಗಿದ್ರು, ಯಾಕೆ ಈ ಥರ ಆದರೂ ಇದೆಲ್ಲ ಗೊತ್ತಾಗಲೇಬೇಕು ಮೀನಾ, ನಾನು ಬಿಡಲ್ಲ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಅಷ್ಟೊತ್ತಿಗೆ ಮೀನಾ ಹೇಳ್ತಾಳೆ, ಅವರ ಅಮ್ಮ ಹೇಗೋ ಏನೋ, ಇದೆಲ್ಲ ನಮಗೆ ಯಾಕೆ, ಬಿಟ್ಟಾಕಿ ಅಂತ ಹೇಳ್ತಾ ಇರ್ತಾಳೆ. ಆಗ ಸೂರ್ಯ ಹೇಳ್ತಾನೆ, ಮೀನಾ ಅದನ್ನೆಲ್ಲ ಬಿಡೋಕ್ಕಾಗಲ್ಲ ಕಣೆ, ನಮಗೆ ಅವನು ಬೇಡ, ಆದರೆ ಅವನ ಸಮಸ್ಯೆ ಏನಿದೆ ಅಂತ ಹೇಳಿ ಕೂಡ ಆದರೂ ನನಗೆ ತಿಳ್ಕೊಳ್ಳೇಬೇಕು ಅಂತ ಹೇಳ್ತಾನೆ ಮೀನನ ಹತ್ರ. ಅವನ ಜೀವನದಲ್ಲಿ ಯಾರೇ ಹೋಗಿ ಸುನಾಮಿ ಎಬ್ಬಿಸ್ಕೊಂಡಿರಲಿ, ಅದನ್ನು ಈಜಾಡಿ ಹೋಗಿ ನಾನು ತಪ್ಪಿಸ್ತೇನೆ, ಅದನ್ನು ನಾನು ಅಷ್ಟು ಸುಲಭವಾಗಿ ಬಿಡೋದೇ ಇಲ್ಲ ಅಂತ ಹೇಳಿ ಸೂರ್ಯ ಹೇಳ್ತಾ ಇರ್ತಾನೆ ಮೀನನ ಹತ್ರ. ಇನ್ನೊಂದು ಕಡೆ ಪೂಜಾ ಅವಳ ಗಾಡಿಯನ್ನು ಸರ್ವಿಸ್ಗೆ ಬಿಟ್ಟಿರ್ತಾಳೆ. ಬಿಸಿಲಲ್ಲಿ ನಡೆದುಕೊಂಡು ಬರ್ತಾ ಇರ್ತಾಳೆ. ಗಾಡಿ ಸರ್ವಿಸ್ ಬಿಟ್ಟ ನಂತರ ಇಷ್ಟೆಲ್ಲ ಕೆಲಸವನ್ನು ಒಪ್ಕೊಳ್ಳೇಬಾರ್ದು ಅಂತ ಹೇಳಿ ಅವಳ ಒಳಗಡೆನೇ ಮಾತಾಡಿಕೊಂಡು ರಸ್ತೆಯಲ್ಲಿ ಬರ್ತಾ ಇರ್ತಾಳೆ. ಸೂರ್ಯನ ಫೋನ್ ಪೂಜನ ಹತ್ರ ಇರುತ್ತೆ. ರೋಹಿಣಿ ಅದನ್ನು ಹೇಳಿರ್ತಾಳೆ ಪೂಜನಿಗೆ, ಇದನ್ನು ಬಿಸಾಕು ಅಂತ ಹೇಳಿ. ಹಾಗೆ ಪೂಜನ ಕೈಯಲ್ಲಿ ಸೂರ್ಯನ ಮೊಬೈಲ್ ಇರುತ್ತೆ. ಪೂಜಾ ಅವಳೊಳಗೇನೆ ರೋಹಿಣಿಗೆ ಬೈಕೊಂಡು ಬರ್ತಾ ಇರ್ತಾಳೆ, ಇವಳಿಗೆ ಸೇವೆ ಮಾಡಿ ಮಾಡಿ ನಾನು ಲೇಡಿ ಆಂಜನೇಯ ಆಗಿ ಹೋಗ್ತೇನೆ ಅಂತೇಳಿ, ಕರ್ಮ ಇದು ಏನಪ್ಪ ಜೀವನ ಅಂತ ಹೇಳಿಕೊಂಡು ಹಾಗೆ ನಡೆದುಕೊಂಡು ಹೋಗುವಾಗ ಅವಳ ಚಪ್ಪಲ್ ಕಟ್ಟಾಗ್ತದೆ. ಅಷ್ಟೊತ್ತಿಗೆ ಚಪ್ಪಲ್ ಹೊಲಿಯುವ ತಾತ ಮತ್ತು ಅಜ್ಜಿ ಇರ್ತಾರೆ. ತಾತನ ಹತ್ರ ಹೇಳ್ತಾಳೆ ಪೂಜಾ, ತಾತ ನನ್ನ ಚಪ್ಪಲ್ ಹೊಲಿದು ಕೊಡ್ತೀರಾ? ಅದಕ್ಕೆ ತಾತ ಹೇಳ್ತಾಳೆ, ಸರಿ ಅಮ್ಮ ಕೊಡು ಅಂತ ಹೇಳಿ. ಹಾಗೆ ಚಪ್ಪಲ್ ಹೊಲಿಸಿಕೊಂಡು ಅವಳು ರಿಕ್ಷಾದಲ್ಲಿ ಹೋಗುವಾಗ ಅವಳ ಕೈಯಲ್ಲಿದ್ದಂಥ ಸೂರ್ಯನ ಮೊಬೈಲ್ ಕೆಳಗಡೆ ಬೀಳುತ್ತೆ. ಅದು ತಾತನಿಗೆ ಸಿಗುತ್ತೆ ಆ ಮೊಬೈಲ್. ತಾತ ಅವಳನ್ನು ಕರೀತಾರೆ, ಆದರೆ ಅದು ಅವಳಿಗೆ ಕೇಳೋದಿಲ್ಲ. ಅವಳು ರಿಕ್ಷಾದಲ್ಲಿ ಕೂತಿರ್ತಾಳೆ. ತಾತ ಆ ಮೊಬೈಲನ್ನು ಬಂದಾಗ ಕೊಡುವ ಅಂತ ಹೇಳಿ ಅವರೊಂದಿಗೆ ಇಟ್ಕೊಳ್ತಾರೆ. ರಿಕ್ಷಾದಲ್ಲಿ ಇರುವಾಗಲೇ ಪೂಜನಿಗೆ ರೋಹಿಣಿ ಕಾಲ್ ಮಾಡ್ತಾಳೆ. ರೋಹಿಣಿ ಪೂಜನ ಹತ್ರ ಹೇಳ್ತಾಳೆ, ಸೂರ್ಯನ ಮೊಬೈಲ್ ಬಿಸಾಕಿದ್ದೆ ಯಾರಿಗೂ ಗೊತ್ತಾಗದಾಗೆ. ಅದಕ್ಕೆ ಪೂಜೆ ಹೇಳ್ತಾಳೆ, ಎಷ್ಟು ಸತಿ ಕೇಳಿದೆ, ಇಷ್ಟರ ತನಕ 20 ಸಲ ಕೇಳಿ ಆಯಿತು ನೀನು ನನಗೆ ಫೋನ್ ಮಾಡಿ ಅಂತೇಳಿ. ಪೂಜಾ ರೋಹಿಣಿಯೊಂದಿಗೆ ಫೋನಲ್ಲಿ ಮಾತಾಡುವಾಗ ಬ್ಯಾಗ್ನ ಕಿಸೆ ಹತ್ರ ನೋಡ್ತಾಳೆ ಅವಳು, ಫೋನ್ ಇದೆಯಾ ಅಂತ ಹೇಳಿ. ಹಾಗೆ ನೋಡುವಾಗ ಫೋನ್ ಅವಳ ಬ್ಯಾಗಲ್ಲಿ ಇರೋದಿಲ್ಲ, ಎಲ್ಲಿಯೋ ಬಿದ್ದಿರ್ತದೆ. ಅದು ಆಲ್ರೆಡಿ ತಾತನಿಗೆ ಸಿಕ್ಕಿರ್ತದೆ ಆ ಫೋನು.
ಪೂಜನಿಗೆ ಕೂಡ ತುಂಬ ಹೆದರಿಕೆ ಆಗುತ್ತೆ, ಫೋನ್ ಇಲ್ಲ ಅಂತೇಳಿ. ನಾನು ಬ್ಯಾಗಲ್ಲಿ ಇಟ್ಟಿದ್ದೆ, ಎಲ್ಲಿಯೋ ನಾನು ಬಿಡಿಸ್ಕೊಂಡು ಬಿಟ್ಟಿದ್ದೇನೆ ಅಂತ ಹೇಳಿ ಅವಳ ಒಳಗಡೆನೇ ಹೇಳಿಕೊಳ್ತಾ ಇರ್ತಾಳೆ. ಅಷ್ಟರಲ್ಲಿ ರೋಹಿಣಿ ಕಾಲಲ್ಲಿ ಇರ್ತಾಳೆ. ಮತ್ತೊಮ್ಮೆ ರೋಹಿಣಿ ಪೂಜನ ಹತ್ರ ಕೇಳ್ತಾಳೆ, ಫೋನ್ ಬಿಸಾಕಿದ್ದೆ ತಾನೇ? ಬಿಸಾಕಿದೆ ಅಂತ ಹೇಳ್ತಾಳೆ. ಆದರೆ ಫೋನ್ ಅವಳ ಹತ್ರ ಇರೋದೇ ಇಲ್ಲ ಪೂಜನ ಹತ್ರ. ರೋಹಿಣಿ ಮತ್ತೊಮ್ಮೆ ಕೇಳ್ತಾಳೆ ಪೂಜನ ಹತ್ರ, ಬಿಸಾಕಿದ್ದೆ ಅಲ್ವಾ ಫೋನನ್ನು? ಅದಕ್ಕೆ ಪೂಜನಿಗೆ ಕೋಪ ಬರುತ್ತೆ. ಹೌದು ಕಣೆ, ಬಿಸಾಕಿದ್ದೇನೆ, ಯಾರಿಗೂ ಸಿಗಬಾರ್ದಂದ್ರೆ ಅದನ್ನು ಮಣ್ಣಿನಲ್ಲಿ ಹೂತಾಕಿ ದೊಡ್ಡ ಗೋರಿ ಕಟ್ಟಬೇಕು, ಆಗ ಯಾರಿಗೂ ಸಿಗೋದಿಲ್ಲ ಅಂತೇಳಿ. ಅದಕ್ಕೆ ಅವಳು ಹೇಳ್ತಾಳೆ, ಹೌದು ಕಣೆ, ನಾನು ಬಿಸಾಕಿದ್ದೇನೆ, ಯಾರಿಗೂ ಜನಸಂಖ್ಯೆ ಇಲ್ಲದ ಕಡೆ ನಾನು ಬಿಸಾಕಿ ಬಂದಿದ್ದೇನೆ ಅಂತ ಹೇಳಿ ಪೂಜಾ ರೋಹಿಣಿ ಹತ್ರ ಹೇಳ್ತಾಳೆ. ಪೂಜಾ ತನ್ನ ಮನಸ್ಸೊಳಗೆ ಹೇಳ್ತಾ ಇರ್ತಾಳೆ, ಆ ಫೋನ್ ಇನ್ನು ಯಾರಿಗೆ ಸಿಕ್ಕಿದ್ರೇನು ಪರವಾಗಿಲ್ಲ ಬಿಡು, ಅದು ಹೇಗೋ ವಿಡಿಯೋ ಟೆಲಿಕಾಸ್ಟ್ ಆಗಿದೆ ಅಲ್ವಾ ಅಂತ ಹೇಳಿ. ಅಷ್ಟೊತ್ತಿಗೆ ಮನೋಜ್ ಶೋರೂಮ್ಗೆ ಬರ್ತಾನೆ. ಅಲ್ಲಿ ರೋಹಿಣಿ ಕೂಡ ಇರ್ತಾಳೆ. ಮನೋಜ್ ರೋಹಿಣಿ ಹತ್ರ ಹೇಳ್ತಾನೆ, ರೋಹಿಣಿ ನೋಡು ಎಷ್ಟು ಬಿಸ್ನೆಸ್ ಆಗ್ತಾ ಇದೆ, ಬೆಳಗ್ಗೆಯಿಂದ ಜನ ತುಂಬ ಜನ ಬರ್ತಾ ಇದ್ದಾರೆ, ಶೋರೂಮ್ ಎಲ್ಲ ಗಲಗಲ ಗಲಗಲ ಅಂತ ಹೇಳ್ತಾರೆ, ಇವತ್ತು ಒಳ್ಳೆ ಬಿಸ್ನೆಸ್ ಆಗ್ತಾ ಇದೆ ಅಂತ ಹೇಳಿ. ಆಗ ರೋಹಿಣಿ ಮತ್ತು ಮನೋಜ್ ಮಾತಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಯಾರೋ ಒಬ್ಬ ಹುಡುಗ ಬಂದು ಸರ್ ಅಂತ ಹೇಳಿ ಮನೋಜ್ನ ಕರೀತಾನೆ. ಅದಕ್ಕೆ ಮನೋಜ್ ಹೇಳ್ತಾನೆ, ಏನು ನಿಂದು ಕೆಲಸ ಮಾಡೋ ಸಮಯದಲ್ಲಿ ಸಾಂಬಾರು ಅಂತ ಹೇಳ್ಕೊಂಡು ಯಾರೋ ನೀನು ಅಂತ ಹೇಳಿ ಕೇಳ್ತಾನೆ. ಆಗ ಹುಡುಗನ ಹತ್ರ ಒಂದು ಕವರ್ ಇರುತ್ತೆ. ಆ ಕವರನ್ನು ಮನೋಜ್ ಹತ್ರ ಕೊಡ್ತಾನೆ. ಮನೋಜ್ ಏನು ಅದಂತೇಳಿ ಓಪನ್ ಮಾಡಿ ನೋಡುವಾಗ ಕವರಲ್ಲಿ 3 ಮೊಟ್ಟೆಗಳಿರುತ್ತೆ. 3 ಮೊಟ್ಟೆಯಲ್ಲಿ ಕೂಡ ಚಿತ್ರ ಬರೆದಿರುತ್ತೆ. ಆಗ ಮನೋಜ್ ಹೇಳ್ತಾನೆ, ಮುಂಚೆ ಎಲ್ಲ ಈ ಸಣ್ಣ ಮಕ್ಕಳು ಕಾರ್ನಲ್ಲಿ ಈ ಥರ ಎಲ್ಲ ಚಿತ್ರ ಎಲ್ಲ ಬಿಡಿಸ್ತಾರಲ್ಲ, ಈಗ ಕಾಲ ಬದಲಾಗ್ತಾ ಹೋಗ್ತಾ ಇದೆ, ಮೊಟ್ಟೆಯಲ್ಲಿ ಕೂಡ ಚಿತ್ರ ಬಿಡಿಸ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಆಗ ಆ ಹುಡುಗ ಹೇಳ್ತಾನೆ, ಸರ್ ಇದು ಸಾಮಾನ್ಯದ ಮೊಟ್ಟೆ ಅಂತ ಅನಿಸ್ತಾ ಇಲ್ಲ ಸರ್. ಆಗ ಮನೋಜ್ ಆ ಹುಡುಗನ ಹತ್ರ ಹೇಳ್ತಾನೆ, ಮೊಟ್ಟೆಯಲ್ಲಿ 2 ಬರೋದು, ಒಂದು ನಾಟಿ ಮತ್ತೊಂದು ಫಾರಮ್ ಅಂತೇಳಿ, ಈ ಸಾಮಾನ್ಯ ಅಸಾಮಾನ್ಯ ಅಂತ ಏನೂ ಇಲ್ಲ ಅಂತ ಹೇಳಿ. ಆಗ ಆ ಹುಡುಗ ಹೇಳ್ತಾನೆ, ಸರ್ ಇದು ಮಾಟ ಮಂತ್ರದ ಮೊಟ್ಟೆ ಇರ್ಬೋದು ಸರ್. ಅದಕ್ಕೆ ಮನೋಜ್ ಒಮ್ಮೆಲೆ ಎದ್ದು ಕೂತ್ಕೊಳ್ತಾನೆ. ಆಗ ರೋಹಿಣಿ, ಇವರು ಮೊದಲೇ ಹೆದರ್ತಾರೆ, ನೀವು ಮತ್ತೆ ಹೆದರಿಸ್ಬೇಡಿ. ಆಗ ಆ ಹುಡುಗ ರೋಹಿಣಿ ಹತ್ರ ಹೇಳ್ತಾಳೆ, ಮೇಡಮ್ ಇಂಥ ಮೊಟ್ಟೆ ಎಲ್ಲ ಇಟ್ಕೊಂಡ್ರೆ ಓನರ್ದು ಕೈಕಾಲು ಬಿದ್ದೋಗ್ಬಿಡುತ್ತೆ. ಆಗ ಮನೋಜ್ ಬಾಯನ್ನು ಮೇಲೆ ಮಾಡಿ ನೋಡ್ತಾ ಇರ್ತಾನೆ. ಆ ಹುಡುಗ ರೋಹಿಣಿ ಹತ್ರ ಹೇಳ್ತಾನೆ, ನಮ್ಮ ಊರಲ್ಲಿ ಕೂಡ ಇದೇ ಆಗಿತ್ತು. ಆಗ ಮನೋಜ್ ತುಂಬ ಶಾಕಿಂದ ಬಾಯನ್ನು ಮೇಲೆ ಮಾಡಿರ್ತಾನೆ. ಆಗ ರೋಹಿಣಿ ಮನೋಜ್ ಅಂತ ಕರಿತಾ ಇರ್ತಾಳೆ. ಆಗ ಅಂತ ಹೇಳಿ ಬಾಯನ್ನು ಕೆಳಗೆ ಮಾಡ್ತಾನೆ. ಆಗ ಮನೋಜ್ ಸ್ವಲ್ಪ ನಡುಗುತ್ತಾ, ರೋಹಿಣಿ ನನ್ನ ಕೈ, ನನ್ನ ಕಾಲು ಅಂತ ಹೇಳ್ತಾ ಇರ್ತಾನೆ. ಆಗ ರೋಹಿಣಿ ಮನೋಜ್ ಹತ್ರ ಹೇಳ್ತಾನೆ, ಮನೋಜ್ ನೀವು ಯಾಕೆ ಇಷ್ಟು ಹೆದರ್ತೀರ, ಯಾರೋ ಅದು ಬೇಕಂತ ಮಾಡಿರ್ತಾರೆ. ಆ ಹುಡುಗನನ್ನು ರೋಹಿಣಿ ಹೋಗು ಅಂತ ಹೇಳಿ ಕಳಿಸ್ತಾಳೆ. ಅಷ್ಟೊತ್ತಿಗೆ ಮನೋಜ್ನ ಶೋರೂಮ್ಗೆ ಅವನ ಪಾರ್ಕ್ ಫ್ರೆಂಡ್ ಬರ್ತಾನೆ, ಬ್ರೋ ಅಂತೇಳಿ. ಆಗ ಅವನು ಕೂಡ ಮೊಟ್ಟೆಯನ್ನು ನೋಡ್ತಾನೆ. ಏನು ಬ್ರೋ, ಮೊಟ್ಟೆಲ್ಲ ಇಟ್ಕೊಂಡು ಹೋಟೆಲ್ ಬಿಸ್ನೆಸ್ ಏನು ಸ್ಟಾರ್ಟ್ ಮಾಡಿದ್ದೀರಾ ಅಂತ ಕೇಳ್ತಾನೆ. ಆಗ ಪಾರ್ಕ್ ಫ್ರೆಂಡ್ ಹೇಳ್ತಾನೆ, ನನಗೂ ಆಮ್ಲೆಟ್ ಮಾಡಿಕೊಡಿ ಅಂತೇಳಿ. ಆಗ ಮನೋಜ್ ಹೇಳ್ತಾನೆ, ಬ್ರೋ ಇದು ಮಾಟ ಮಂತ್ರ ಮಾಡಿಸಿರುವಂಥ ಮೊಟ್ಟೆಗಳು, ಇದ್ರ ಆಮ್ಲೆಟ್ ಮಾಡಿಕೊಡ್ಲಾ ನಿಮಗೆ ಅಂತ ಹೇಳಿ. ಆಗ ಪಾರ್ಕ್ ಫ್ರೆಂಡ್ ಹೇಳವು, ಏನೋ ಮಾಟ ಮಂತ್ರ ಮಾಡಿಸಿರೋ ಮೊಟ್ಟೆಗಳು, ಅಯ್ಯೋ ಬೇಡಪ್ಪ ಬೇಡ ಅಂತ ಹೇಳಿ ಅಲ್ಲಿಂದ ಓಡಿ ಹೋಗ್ತೀನಿ. ಅವನನ್ನು ಹಿಡಿಲಿಕ್ಕೆ ಮನೋಜ್ ಕೂಡ ಅವನನ್ನು ಹಿಡಿದುಕೊಂಡು ಬರಲಿಕ್ಕೆ ಅವನೊಟ್ಟಿಗೆ ಓಡಿ ಹೋಗ್ತಾನೆ. ಮನೋಜ್ ಆ ಪಾರ್ಕ್ ಫ್ರೆಂಡ್ನ ಕೈಯನ್ನು ಹಿಡಿದುಕೊಂಡು ಬನ್ನಿ ಬ್ರೋ ಅಂತ ಹೇಳಿ ಹೇಳ್ಕೊಂಡು ಬರ್ತಾನೆ. ಆಗ ಮನೋಜ್ ಹೇಳ್ತಾನೆ, ಬನ್ನಿ ಬ್ರೋ ನಾನು ಮಾಡಿಕೊಡ್ತೇನೆ ನಿಮಗೆ ಆಮ್ಲೆಟ್, ತಿನ್ನಿ ಬ್ರೋ ತುಂಬ ಒಳ್ಳೆಯದಾಗುತ್ತೆ ಅಂತೇಳಿ. ಆಗ ಪಾರ್ಕ್ ಫ್ರೆಂಡ್ ಹೇಳ್ತಾನೆ, ನೀನೇ ತಿನ್ನು, ನನಗೆ ಬೇಡ ಅಂತ ಹೇಳಿ. ಆಗ ಮನೋಜ್ ಪಾರ್ಕ್ ಫ್ರೆಂಡ್ ಹತ್ರ ಹೇಳ್ತಾನೆ, ಬ್ರೋ ನೀವೇ ಹಿಂಗೂ ಓಡೋಗ್ಬಿಟ್ರೆ ಏನು ಗತಿ, ನಮಗೇನಾದರೂ ಪರಿಹಾರ ಕೊಡಿಸಿ ಬ್ರೋ ಅಂತ ಹೇಳಿ. ಅದಕ್ಕೆ ನಾನೇನು ಮಾಡಲಿ ಅಂತ ಪಾರ್ಕ್ ಫ್ರೆಂಡ್ ಹೇಳ್ತಾ ಇರ್ತಾನೆ. ಬ್ರೋ ನನ್ನನ್ನು ಜ್ಯೋತಿಷ್ಯರ ಹತ್ರ ಕರ್ಕೊಂಡೋಗಿ ಪ್ಲೀಸ್ ಬ್ರೋ ಅಂತ ಹೇಳಿ ಪಾರ್ಕ್ ಫ್ರೆಂಡ್ನ ಕೈಯನ್ನು ಗಟ್ಟಿ ಹಿಡಿದುಕೊಂಡು ಮನೋಜ್ ಕೇಳ್ತಾ ಇರ್ತಾನೆ. ಅದಕ್ಕೆ ಪಾರ್ಕ್ ಫ್ರೆಂಡ್ ಹೇಳ್ತಾರೆ, ಬ್ರೋ ಒಬ್ಬರು ಜ್ಯೋತಿಷಿ ಇದ್ದಾರೆ ಅಂತೇಳಿ. ಅದಕ್ಕೆ ಮನೋಜ್ ಹೇಳ್ತಾನೆ, ಬರೀ ಒಬ್ರ ಅಂತ ಹೇಳಿ. ಕರ್ನಾಟಕದಿಂದ ಕೇರಳದವರೆಗೆ, ಕೇರಳದಿಂದ ತಮಿಳ್ನಾಡಿನಿಂದ ಆಂಧ್ರ ಪ್ರದೇಶ ಎಲ್ಲ ಕಡೆದು ಗೊತ್ತಲ್ಲ ಬ್ರೋ ನಿಮಗೆ. ಅದಕ್ಕೆ ಪಾರ್ಕ್ ಫ್ರೆಂಡ್ ಹೇಳ್ತಾಳೆ, ಲಾಸ್ಟ್ ಟೈಮ್ ನಾವು ಮೀಟ್ ಮಾಡಿದ್ದೇವಲ್ಲ ಒಬ್ಬರು ಜ್ಯೋತಿಷಿ, ಅದಕ್ಕೆ ಮನೋಜ್ ಹೇಳ್ತಾನೆ, ಗೊತ್ತಾಯಿತು ಬ್ರೋ, ಅವರನ್ನು ಮೀಟ್ ಮಾಡೋಣ ಅಂತ ಹೇಳಿ ಮನೋಜ್ ಹತ್ರ ಪಾರ್ಕ್ ಫ್ರೆಂಡ್ ಹೇಳ್ತಾ ಇರ್ತಾರೆ. ಹೋಗೋಣ ರೋಹಿಣಿ ಬಾ ಹೋಗೋಣ ಅಂತ ಹೇಳಿ ರೋಹಿಣಿ ಕೂಡ ಹೋಗ್ತಾಳೆ. ಇದನ್ನು ತೆಗೆದುಕೊಳ್ಬೇಕಂತ ಹೇಳಿ ರೋಹಿಣಿ ಮನೋಜ್ ಹತ್ರ ಕೇಳ್ತಾಳೆ, ಆ 3 ಮೊಟ್ಟೆಯನ್ನು ತೆಗೆದುಕೊಂಡು ಬಾ ಅಂತ ಹೇಳಿ ಮನೋಜ್ ರೋಹಿಣಿಗೆ ಹೇಳ್ತಾಳೆ.
ಹಾಗೆ ಮನೋಜ್, ರೋಹಿಣಿ, ಪಾರ್ಕ್ ಫ್ರೆಂಡ್ ಮೂವರು ಜ್ಯೋತಿಷ್ಯರ ಹತ್ರ ಹೋಗಿ ಕಬಡ್ಡಿ ಶಾಸ್ತ್ರವನ್ನು ಕೇಳ್ತಾರೆ. ಆಗ ಜ್ಯೋತಿಷಿ ರೋಹಿಣಿ ಮತ್ತು ಮನೋಜ್ಗೆ ಹೇಳ್ತಾರೆ, 3 ಮೊಟ್ಟೆ ಅಂದರೆ ಇದು ಅಪಾಯದ ಮುನ್ಸೂಚನೆ, ನಿಮಗೆ ಲಾಸ್ ಆಗುತ್ತೆ, ನಿಮ್ಮ ಅಂಗಡಿ ಮುಚ್ಚೋಗುತ್ತೆ, ಇದಕ್ಕೆ ನೀವು ಸರಿಯಾದ ಪರಿಹಾರ ಮಾಡಲಿಲ್ಲ ಅಂದರೆ ನಿಮ್ಮ ಕೈ ಬಿದ್ದೋಗುತ್ತೆ, ಮಾತು ನಿಂತೋಗುತ್ತೆ ಅಂತ ಹೇಳ್ತಾನೆ. ಮನೋಜ್ ತುಂಬ ಹೆದರ್ತಾನೆ. ಅದಕ್ಕೆ ಮನೋಜ್ ಹೇಳ್ತಾನೆ, ಇದೆಲ್ಲ ಆಗೋದಕ್ಕಿಂತ ಮುಂಚೆನೇ ನಾನು ಹೊರಟೋಗ್ತೇನೆ ಅಂತ ನನಗೆ ಹೆದರಿಕೆ ಆಗುತ್ತೆ, ನೀವು ಎದುರಿಸ್ತಿದ್ದೀರಲ್ಲ ಸ್ವಾಮೀಜಿ ಅಂತ ಹೇಳಿ ಜ್ಯೋತಿಷ್ಯರ ಹತ್ರ ಹೇಳ್ತಾನೆ. ಅದಕ್ಕೆ ಜ್ಯೋತಿಷಿ ಹೇಳ್ತಾನೆ, ಎದುರಿಸ್ತಿಲ್ಲ ಕಣಯ್ಯ, ಮುನ್ಸೂಚನೆಯನ್ನು ಕೊಡ್ತಾ ಇದ್ದೇನೆ ಅಂತ ಹೇಳಿ ಮನೋಜ್ ಹತ್ರ ಜ್ಯೋತಿಷಿ ಕೇಳ್ತಾರೆ, ನಿನಗೆ ಅದು ಸರಿ, ನಿನಗೆ ತುಂಬ ಇಷ್ಟವಾದಂಥ ವ್ಯಕ್ತಿ ಯಾರು ಅಂತೇಳಿ. ಅದಕ್ಕೆ ಮನೋಜ್ ಹೇಳ್ತಾನೆ, ನಮ್ಮಮ್ಮ. ಆಗ ರೋಹಿಣಿ ಮನೋಜ್ನ ಮುಖವನ್ನೇ ಗುರಾಯಿಸ್ತಾ ಇರ್ತಾಳೆ. ಆಗ ಮನೋಜ್ ರೋಹಿಣಿಗೆ ಸ್ವಲ್ಪ ಸಮಾಧಾನವನ್ನು ಹೇಳ್ತಾನೆ. ರೋಹಿಣಿ, ಅದು ಆಗಲ್ಲ, ಚಿಕ್ಕ ವಯಸ್ಸಿನಿಂದ ಅಮ್ಮ ಅಮ್ಮ ಅಂತ ಹೇಳ್ಬಿಟ್ಟು ಅದು ರೂಢಿಯಾಗಿ ಅಮ್ಮ ಅಂತಲೇ ಬಂದುಬಿಡ್ತು ಅಂತ ಹೇಳಿ. ಆಗ ಜ್ಯೋತಿಷ್ ಹೇಳ್ತಾನೆ, ಅವರಿಗೂ ಕೂಡ ಇದರಿಂದ ತುಂಬ ಕೆಟ್ಟದಾಗುತ್ತೆ ಅಂತೇಳಿ. ಆಗ ಪಾರ್ಕ್ ಫ್ರೆಂಡ್ ಹೇಳ್ತಾನೆ ರೋಹಿಣಿ ಹತ್ರ, ಸಿಸ್ಟರ್ ಒಳ್ಳೆಯದೇ ಆಯಿತು ಅಂತೇಳಿ, ಸದ್ಯ ಅವ್ರು ನಿಮ್ಮ ಹೆಸರು ಹೇಳಲಿಲ್ಲ ಅಂತೇಳಿ. ಅದಕ್ಕೆ ರೋಹಿಣಿ ಜ್ಯೋತಿಷ್ ಹತ್ರ ಕೇಳ್ತಾಳೆ, ಸ್ವಾಮೀಜಿ ಅವರಿಗೆ ಅಂದರೆ ಅತ್ತಿಗೆ ಏನಾಗ್ಬೋದು ಕೆಟ್ಟದು. ಅದಕ್ಕೆ ಅವರು ಜ್ಯೋತಿಷ್ ಹೇಳ್ತಾಳೆ, ಏನು ಬೇಕಾದರೂ ಆಗ್ಬೋದು, ಗ್ರಾಚಾರ ಯಾವಾಗ ಬಂದು ಬೇಕಾದರೂ ಸುತ್ತಿಕೊಳ್ಬೋದು ಅಂತೇಳಿ. ಆಗ ರೋಹಿಣಿ ಜ್ಯೋತಿಷ್ ಹತ್ರ ಕೇಳ್ತಾಳೆ, ಜ್ಯೋತಿಷ್ಯರೇ ಅದಕ್ಕೆ ನಾವೇನು ಮಾಡಬೇಕು ಅಂತೇಳಿ. ಅದಕ್ಕೆ ಏನು ಮಾಡಬೇಕಂದ್ರೆ ಒಂದು ವೃತ್ತ ಮಾಡಬೇಕು ಅಂತೇಳಿ ಜ್ಯೋತಿಷಿ ಹೇಳ್ತಾರೆ. ಸ್ವಾಮೀಜಿ ವೃತ್ತದ ಬಗ್ಗೆ ಸ್ವಲ್ಪ ಅರ್ಥವಾಗುವಂಥ ರೀತಿಯಲ್ಲಿ ಹೇಳ್ತಾರೆ. ಒಂದು ದಿವಸ ನೀವು ಏನನ್ನೂ ಕುಡಿಬಾರ್ದು, ನೀರನ್ನು ಕುಡಿಬಾರ್ದು, ಮತ್ತು ಬೇವಿನ ಸೊಪ್ಪನ್ನು ಕಟ್ಕೊಂಡಿರಬೇಕು ಅಂತ ಹೇಳಿ. ಅದಕ್ಕೆ ಮನೋಜ್ ಹೇಳ್ತಾನೆ, ಬೇವಿನ ಸೊಪ್ಪ ಆ ಥರ ಎಲ್ಲ ಬಟ್ಟೆಗಳೆಲ್ಲ ಬಂದುಬಿಟ್ಟಿದೆಯಾ ಅಂತ ಹೇಳಿ ಹೇಳ್ತಾನೆ. ಅವನು ಹೇಳುವಾಗ ತುಂಬ ನಗು ಬರುತ್ತೆ ವೀಕ್ಷಕರೇ, ಇದನ್ನು ನೀವು ನೋಡಲೇಬೇಕು, ಬಿದ್ದು ಬಿದ್ದು ನಗ್ತೀರಾ. ಅದನ್ನು ನೋಡಿ ಸ್ವಾಮೀಜಿಗೂ ಕೂಡ ಉಂಟಲ್ವಾ, ಒಂಥರ ವಿಚಿತ್ರ ಅಂತ ಅನಿಸುತ್ತೆ ಇವನ ಮಾತು ಕೇಳಿ. ಅದಕ್ಕೆ ರೋಹಿಣಿ ಹೇಳ್ತಾಳೆ ಮನೋಜ್ ಹತ್ರ, ಮನೋಜ್ ಅದು ಬೇವಿನ ಸೊಪ್ಪು ಕಾಸ್ಟ್ಯೂಮ್ ಅಲ್ಲ, ಬೇವಿನ ಸೊಪ್ಪೇ ಕಟ್ಕೊಳ್ಬೇಕು ಅಂತ ಹೇಳಿ. ಅದಕ್ಕೆ ಮನೋಜ್ ಹೇಳ್ತಾನೆ, ಅಯ್ಯಯ್ಯೋ ಬೇವಿನ ಸೊಪ್ಪು ಅದೇ ಕಾಸ್ಟ್ಯೂಮ್ ಅಂತ ಹೇಳಿ. ಅದಕ್ಕೆ ಜ್ಯೋತಿಷಿ ಹೇಳ್ತಾರೆ, ನಿಮ್ಮ ತಾಯಿ ಹಳದಿ ಬಣ್ಣದ ಸೀರೆ ಉಟ್ಕೊಂಡಿರಬೇಕು, ಕೈಯಲ್ಲಿ ಅಗ್ನಿಯನ್ನೇನ ಹಿಡಿಬೇಕಂತ ಹೇಳ್ತಾರೆ, ಮತ್ತು ಈ ಮೊಟ್ಟೆಯನ್ನು ನೀವು ನೀರಲ್ಲಿ ಬಿಡಬೇಕು ಅಂತ ಹೇಳಿ ಸ್ವಾಮೀಜಿ ಪರಿಹಾರವನ್ನು ಸೂಚಿಸ್ತಾರೆ. ಆಗ ಮನೋಜ್ ಹೇಳ್ತಾನೆ, ಅಷ್ಟೆಲ್ಲ ಮಾಡಿದರೆ ಇದಕ್ಕೆ ಪರಿಹಾರ ಸಿಗುತ್ತಾ. ಅದಕ್ಕೆ ಸ್ವಾಮೀಜಿ ಹೇಳ್ತಾರೆ, ನಾನು ಹೇಳಿದ ಮೇಲೆ ಅದಕ್ಕೆ ಪರಿಹಾರ ಸಿಕ್ಕೇ ಸಿಗ್ತದೆ ಅಂತೇಳಿ ನೆಗಾಡಿಕೊಂಡು ಹೇಳ್ತಾರೆ. ಆಗ ಮನೋಜ್, ಥ್ಯಾಂಕ್ ಯು ಸ್ವಾಮೀಜಿಗಳೇ, ಬರ್ತೇವೆ ಅಂತೇಳಿ ದಕ್ಷಿಣೆ ಇಡದೆ ಹೋಗುವಂಥ ಪ್ಲ್ಯಾನನ್ನು ಮಾಡಿರ್ತಾನೆ. ಆಗ ಜ್ಯೋತಿಷಿ, ದಕ್ಷಿಣೆ ಇಟ್ಟು ಹೋಗ್ರಿ ಅಂತ ಹೇಳ್ತಾರೆ. ಸಾರಿ ಸ್ವಾಮಿಗಳೇ, ಟೆನ್ಷನ್ಗೆ ಅದು ಮರ್ತೋಗ್ಬಿಡ್ತು ಅಂತೇಳಿ ಅವನ ಕಿಸೆಯಿಂದ ಹಣವನ್ನು ತೆಗಿತಾನೆ. ಆ ಜ್ಯೋತಿಷಿಗೇನೋ ಸ್ವಲ್ಪ ಹಣವನ್ನು ಇಟ್ಟಿರಬೇಕು. ಆಗ ಜ್ಯೋತಿಷಿ ಹೇಳ್ತಾರೆ, ಅದಕ್ಕೆ ಇರಬೇಕು 3 ಮೊಟ್ಟೆಯನ್ನು ಇಟ್ಟು ಹೋಗಿರೋದಂತ ಹೇಳಿ. ಅಲ್ಲಿಂದ ರೋಹಿಣಿ ಮತ್ತು ಮನೋಜ್ ಬರ್ತಾರೆ, ನಂತರ ಮನೆಗೆ ಬರ್ತಾರೆ. ಅನಂತರ ಮನೋಜ್ ಮತ್ತು ರೋಹಿಣಿ ಶಾಂತಿ ಹತ್ರ ಇದರ ವಿಷಯದ ಬಗ್ಗೆ ಪ್ರಸ್ತಾಪಿಸ್ತಾರೆ. ಆಗ ಮನೋಜ್ ಶಾಂತಿ ಹತ್ರ ಕೇಳ್ತಾರೆ, ಅಮ್ಮ ಈ ಮನೆಯಲ್ಲಿ ನಿನಗೆ ಯಾರು ಇಷ್ಟ ಅಂತ ಹೇಳಿ. ಅದಕ್ಕೆ ಶಾಂತಿ ಹೇಳ್ತಾಳೆ, ಇದೇನು ಈ ಥರ ಕ್ವಶನ್ ಕೇಳ್ತಿದ್ಯಾ, ಈ ಮನೆಯಲ್ಲಿ ಇಷ್ಟಪಡೋ ಬಡ್ಡಿ ಮಗ ನೀನು ತಾನೆ ಅಂತ ಹೇಳಿ ಮನೋಜ್ಗೆ ಹೇಳ್ತಾಳೆ. ಆಗ ಮನೋಜ್, ಅಮ್ಮ ಐ ಲವ್ ಯು ಅಮ್ಮ ಅಂತ ಹೇಳಿ ಅಮ್ಮನನ್ನು ಬಿಗಿದಪ್ಕೊಳ್ತಾನೆ. ಆಗ ಶಾಂತಿ ಮನೋಜ್ಗೆ ಹೇಳ್ತಾಳೆ, ಬಿಡು ಸುಮ್ಮನೆ ಕೂತ್ಕೊಳ್ಳಲ್ಲಿ ಅಂತ ಹೇಳಿ. ಅದಕ್ಕೆ ಮನೋಜ್ ಹೇಳ್ತಾನೆ, ಯಾಕಮ್ಮ ಏನಾಯಿತು ಅಂತೇಳಿ. ಲೋ ಮನೋಜ, ನೀನು ನನ್ನನ್ನು ಯಾವಾಗ ಅತಿಯಾಗಿ ಮುದ್ದು ಮಾಡ್ತಾನೆ ನೋಡು ಆವಾಗ ನನಗೆ ಗ್ರಾಚಾರ ಕಾದಿದೆ ಅಂತಲೇ ಅರ್ಥ ಅಂತ ಹೇಳಿ ಮನೋಜ್ಗೆ ಶಾಂತಿ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ರೋಹಿಣಿ ಮಧ್ಯೆ ಬಾಯಾಗಿ, ಇಲ್ಲ ಅತ್ತೆ ಅಂತ ಹೇಳಿ ಹೇಳ್ತಾಳೆ. ಹಾಗೇನಿಲ್ಲ ಅತ್ತೆ, ಸರಿ ಆಯಿತು, ಮೊದಲು ವಿಷಯ ಹೇಳಿ ಅಂತ ಹೇಳಿ ಶಾಂತಿ ರೋಹಿಣಿ ಮತ್ತು ಮನೋಜ್ ಹತ್ರ ಕೇಳ್ತಾ ಇರ್ತಾಳೆ. ಆಗ ಮನೋಜ್ ಮಧ್ಯೆ ಮಾತಾಡಿ, 1 ಮೊಟ್ಟೆಯ ಕತೆ ಗೊತ್ತು, ಆದರೆ ನಿನಗೆ 3 ಮೊಟ್ಟೆಯ ಕತೆ ಗೊತ್ತಾ ಅಮ್ಮ ಅಂತ ಕೇಳ್ತಾನೆ. ಆಗ ಶಾಂತಿ ಹೇಳ್ತಾಳೆ, 1 ಮೊಟ್ಟೆಯ ಕತೆ ಗೊತ್ತಿದೆ, ಏನು 1 ಮೊಟ್ಟೆಯ ಕತೆಯನ್ನು ಪಾರ್ಟ್ 3 ತೆಗಿತಾ ಇದ್ದಾರಾ ಅಂತ ಹೇಳಿ. ಅದಕ್ಕೆ ಮನೋಜ್ ಹೇಳ್ತಾನೆ, ಮೊಟ್ಟೆ ಕತೆ ಅಲ್ಲಮ್ಮ, ನನ್ನ ಶೋರೂಮ್ನ ಕತೆ, ನನ್ನ ಶೋರೂಮಲ್ಲಿ ಇವತ್ತು 3 ಮೊಟ್ಟೆ ಇತ್ತು. ಆಗ ಶಾಂತಿ ಹೇಳ್ತಾಳೆ, ಮನೋಜ ನೀನು ಮೊಟ್ಟೆ ಬಿಸ್ನೆಸ್ ಕೂಡ ಶುರು ಮಾಡಿದ್ಯೇನೋ ಅಂತ ಹೇಳಿ. ನನಗೆ ಹೇಳಲೇ ಇಲ್ಲ ಅಂತ ಹೇಳಿ ಶಾಂತಿ ಹೇಳ್ತಾಳೆ. ಆಗ ಮನೋಜ್, ಕರ್ಮವೇ ಅಂತೇಳಿ ತಲೆಗೆ ಕೈಯನ್ನಿಡ್ತಾನೆ. ಆಗ ರೋಹಿಣಿ ಹೇಳ್ತಾಳೆ, ಅತ್ತೆ ಪ್ಲೀಸ್ ಕೇಳಿಸ್ಕೊಳ್ಳಿ ಅತ್ತೆ ಅಂತೇಳಿ.
ಮನೋಜ್ ಶಾಂತಿ ಹತ್ರ ಹೇಳ್ತಾಳೆ, ಅಮ್ಮ ಯಾರೂ ನನಗೆ ಆಗದೇ ಇದ್ದವರು 3 ಮೊಟ್ಟೆಗಳನ್ನು ಮಾಟ ಮಂತ್ರ ಮಾಡಿಸಿ ನನ್ನ ಶೋರೂಮಲ್ಲಿ ಇಟ್ಟೋಗಿದ್ದಾರೆ ಅಮ್ಮ ಅಂತೇಳಿ. ಅದಕ್ಕೆ ಶಾಂತಿ ಅಯ್ಯಯ್ಯಪ್ಪ ಅಂತೇಳಿ ಸ್ವಲ್ಪ ದೂರ ಓಡಿ ಹೋಗ್ತಾಳೆ. ಆಗ ಮನೋಜ್ ಅಮ್ಮ ಅದಕ್ಕೆ ನಾನು ಪರಿಹಾರವನ್ನು ಜ್ಯೋತಿಷ್ಯರ ಹತ್ರ ಕೇಳ್ಕೊಂಡು ಬಂದೆ ಅಮ್ಮ ಅಂತ ಹೇಳ್ತಾನೆ. ಆಗ ಶಾಂತಿ ಹೇಳ್ತಾಳೆ, ಹೌದಾ, ಅದನ್ನು ಬೇಗ ಹೋಗಿ ಮಾಡಿಸ್ಕೊಂಡು ಬಿಡಿ ಅಂತ ಹೇಳಿ. ಅದಕ್ಕೆ ಮನೋಜ್ ಹೇಳ್ತಾನೆ, ಅಮ್ಮ ಈ ಪರಿಹಾರವನ್ನು ನಾನು ಮತ್ತು ನೀನು ಅಂತ ಹೇಳಿ ರಾಗ ಹೇಳಿತಾನೆ. ಇಬ್ಬರು ಸೇರಿ ಮಾಡ್ಕೋಬೇಕಾದಂಥ ವೃತ್ತ ಅಂತ ಹೇಳ್ತಾನೆ. ಆಗ ಶಾಂತಿ ಹೇಳ್ತಾಳೆ, ಅಂದ್ಕೊಂಡೆ ಚೂಪಾದಂಥ ಮೊಳೆಯನ್ನು ತಂದು ನನ್ನ ತಲೆ ಮೇಲೆ ಹೊಡೆಯೋಕೆ ರೆಡಿಯಾಗಿದ್ದಾನೆಂತ ಬಡ್ಡಿ ಮಗ ಅಂತ ಹೇಳಿ ಶಾಂತಿ ಮನೋಜ್ಗೆ ಹೇಳ್ತಾ ಇರ್ತಾಳೆ. ಆಗ ಶಾಂತಿ ನಾನು ಯಾಕೋ ಮಾಡಬೇಕು ಈ ವೃತ್ತನ ಅಂತ ಹೇಳಿ ಕೇಳ್ತಾ ಇರ್ತಾಳೆ. ಆಗ ಮನೋಜ್ ಹೇಳ್ತಾನೆ, ನನಗೋಸ್ಕರಮ್ಮ ಅಂತ ಹೇಳಿ. ಆಗಲ್ಲ ಅಂತ ಹೇಳಿ ಶಾಂತಿ ಹೇಳ್ತಾ ಇರ್ತಾಳೆ. ಅನಂತರ ಶಾಂತಿ ಹೇಳ್ತಾಳೆ, ಹೋಗಲಿ ಅದು ಏನು ವೃತ ಅಂತ ಹೇಳು ಮನೋಜ ಅಂತೇಳಿ. ಆಗ ಮನೋಜ್ ಹೇಳ್ತಾನೆ, ಇಡೀ ದಿನ ಏನನ್ನು ತಿನ್ನದೆ ಉಪವಾಸವಿರಬೇಕು, ಮೈ ಮೇಲೆ ಅರಿಶಿಣದ ಸೀರೆಯನ್ನು ಉಟ್ಕೊಂಡಿರಬೇಕು, ಕೈಯಲ್ಲಿ ಅಗ್ನಿಕುಂಡ ಇಟ್ಕೊಂಡು ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಹಾಕಬೇಕು, ಆಮೇಲೆ ಆ 3 ಮೊಟ್ಟೆ ಮಾಟ ಮಾಡಿಸಿರ್ತಾರಲ್ಲ ಆ 3 ಮೊಟ್ಟೆಯನ್ನು ತೆಗೆದುಕೊಂಡು ಹೋಗಿ ನೀರಲ್ಲಿ ಬಿಡಬೇಕು ಅಂತ ಹೇಳಿ ಮನೋಜ ಶಾಂತಿಗೆ ಹೇಳ್ತಾ ಇರ್ತಾನೆ. ಆಗ ಶಾಂತಿ ಮನೋಜ ಅಂತ ಹೇಳಿ ಗುದ್ದಲಿಕ್ಕೆ ಹೋಗ್ತಾಳೆ. ನಿನ್ನ ಜನ್ಮಕ್ಕೆ ನಾಚಿಕೆನೇ ಆಗೋದಿಲ್ವನ್ನೋ, ನಾನು ಯಾಕೋ ಈ ವೃತ್ತ ಮಾಡಬೇಕು, ಎತ್ತ ತಾಯಿಯನ್ನು ಈ ಥರ ಆ ಹಸಿವಿನಿಂದ ಇರಲಿಕ್ಕೆ ಹೇಳ್ತಿದ್ಯಲ್ವ ಅಂತ ಹೇಳಿ. ಸ್ವಾಮೀಜಿ ಕೇಳಿದರು ನಿನಗೆ ಯಾರು ಇಷ್ಟ ಅಂತ ಹೇಳಿ. ಅದಕ್ಕೆ ಅಂತೇಳಿ ರಾಗ ಹೇಳ್ತಾ ಇರ್ತಾನೆ. ಆಗ ಶಾಂತಿ ಹೇಳ್ತಾಳೆ, ರಾಗ ಎಳಿಬೇಡ, ಮುಂದಕ್ಕೆ ಹೇಳು ಅಂತೇಳಿ. ಅದಕ್ಕೆ ನಾನು ನಿನ್ನ ಹೆಸರು ಹೇಳ್ಬಿಟ್ಟೆ ಅಮ್ಮ ಅಂತ ಹೇಳ್ತಾನೆ. ನೀನು ಕೂಡ ಈ ವೃತ್ತವನ್ನು ಮಾಡಲೇಬೇಕಮ್ಮ, ಇಲ್ಲಾಂದರೆ ನಿನಗೂ ಕೂಡ ಅಪಾಯ ಆಗುತ್ತೆ ಅಂತ ಸ್ವಾಮೀಜಿ ಹೇಳಿದರು ಅಂತ ಹೇಳಿ ಮನೋಜ್ ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಶಾಂತಿ ಹೇಳ್ತಾಳೆ, ಎಲ್ಲೋ ಕಿತ್ತೋದು ನನ್ನ ಮಗನೆ ಅಂತ ಹೇಳಿ. ನೀನು ಯಾಕೋ ನನ್ನ ಹೆಸರು ಹೇಳಿದೆ, ಪಕ್ಕದಲ್ಲಿ ನಿಂತಿದ್ದಾಳಲ್ಲೋ ನಿನ್ನ ಹೆಂಡ್ತಿ, ಅವಳ ಹೆಸರು ಹೇಳಬೇಕಿತ್ತು ತಾನೇ. ಆಗ ರೋಹಿಣಿ ಮಧ್ಯೆ ಮಾತಾಡಿ, ನನಗೇನಾದರೂ ಆದರೆ ಪರವಾಗಿಲ್ಲ ಅತ್ತೆ ಅಂತ ರೋಹಿಣಿ ಅತ್ತೆ ಹತ್ರ ಕೇಳ್ತಾಳೆ. ಆಗ ಶಾಂತಿ ಹೇಳ್ತಾಳೆ, ಆಗಲ್ಲ ಕಂದ, ನೀನಾದರೆ ಚಿಕ್ಕ ಹುಡುಗಿ, ನಿನಗೆ ಹಸಿವೆಲ್ಲ ತಡ್ಕೊಳ್ಲಿಕ್ಕೆ ಆಗ್ತದೆ, ಆದರೆ ನಾನು ಆಗಲ್ಲ, ನನಗೆ ಕೈ ಶುದ್ಧ ಇಲ್ಲ, ಬಾಯಿ ಶುದ್ಧ ಇಲ್ಲ ಅಂತ ಹೇಳಿ ಶಾಂತಿ ಹೇಳ್ತಾ ಇರ್ತಾಳೆ. ಇಲ್ಲಿ ಬಾಯಿ ಹಾಕಿದ ಒಡೆಯನ್ನು ನಾನು ತಿಂತಾ ಇರ್ತೇನೆ, ಅದಕ್ಕೆ ನಾನು ಹೇಳಿರುವಂಥದ್ದು ನೀವು ನನ್ನ ಮೇಲೆ ಇದಕ್ಕೆಲ್ಲ ಡಿಪೆಂಡ್ ಆಗಿರಬೇಡಿ ಅಂತ ಹೇಳಿ. ಏನಾದರೂ ಮಾಡ್ಕೊಳ್ಳಿ ಅಪ್ಪ ಅಂತ ಹೇಳಿ ಶಾಂತಿ ಅಲ್ಲಿಂದ ಹೊರಟು ಹೋಗುವ ಕ್ಷಣದಲ್ಲೇ ಒಂದು ಫ್ಯಾನ್ ಕೆಳಗಡೆ ಬೀಳುತ್ತೆ. ಅದನ್ನು ನೋಡಿ ಶಾಂತಿ, ಮನೋಜ್, ರೋಹಿಣಿ 3 ಕೂಡ ಎದುರು ಹೋಗ್ತಾರೆ. ಆಗ ರೋಹಿಣಿ ಶಾಂತಿಯನ್ನು ಎದುರಿಸ್ತಾಳೆ, ಅತ್ತೆ ನೋಡಿ ನೀವು ವೃತ್ತ ಮಾಡೋದಿಲ್ಲ ಅಂದ ತಕ್ಷಣ ಫ್ಯಾನ್ ಬಿದ್ದೋಯ್ತು, ಇನ್ನೇನು ಮಾಡೋದೇ ಇಲ್ಲ ಅಂತ ಹೇಳಿದರೆ ಮನೆಯೇ ಬಿದ್ದೋಗ್ಬೋದು ಅಂತ ಮನೋಜ್ ಕೂಡ ಹೇಳ್ತಾನೆ. ಆಗ ಶಾಂತಿ ಸುಮ್ಮನಿರು ಅಂತ ಹೇಳ್ತಾಳೆ. ಫ್ಯಾನ್ ಏನೋ ಲೂಸ್ ಆಗಿತ್ತು, ಅದಕ್ಕೆ ಬಿದ್ದೋಯ್ತು ಅಂತ ಶಾಂತಿ ಹೇಳ್ತಾಳೆ. ನನ್ನ ಏನೇನೋ ಹೇಳಿ ಎದುರಿಸ್ಬೇಡ, ಸುಮ್ಮನಿರು ಅಂತೇಳಿ ದೇವರೇ ಅಂತ ಹೇಳಿ ಶಾಂತಿ ಅಲ್ಲಿಂದ ಹೊರಟೋಗ್ತಾಳೆ. ಮೀನಾ ತಲೆಗೆ ಸ್ನಾನ ಮಾಡಿರ್ತಾಳೆ. ಸೂರ್ಯನ ಹತ್ರ ಕೇಳ್ತಾಳೆ, ರೀ ನೀವು ಸ್ನಾನ ಮಾಡ್ಕೊಂಡು ಬಂದ್ರಾ ಅಂತ ಹೇಳಿ. ಅದಕ್ಕೆ ಸೂರ್ಯ ಹೇಳ್ತಾಳೆ, ಒಂದು ತೊಟ್ಟು ನೀರು ಪ್ರೋಕ್ಷಣೆ ಮಾಡಲಿಕ್ಕೆ ನೀರು ಬರ್ತಾ ಇಲ್ಲ, ನೀನು ಸ್ನಾನ ಮಾಡಿದ್ಯಾ ಅಂತ ಕೇಳ್ತಾ ಇದೆಯಲ್ಲ ಅಂತೇಳಿ, ಯಾಕೆ ಮೋಟ್ರ್ ಆನ್ ಮಾಡಲಿಲ್ವ ಅಂತೇಳಿ. ಬೆಳಗ್ಗೆ ಮಾವ ವಾಕಿಂಗ್ಗೆ ಹೋಗುವಾಗ ಮಾವನೇ ಮೋಟ್ರನ್ನು ಆನ್ ಮಾಡಿರ್ತಾರೆ, ಇವತ್ತು ಆನ್ ಮಾಡಲಿಲ್ಲ ಕಾಣಬೇಕಂತೇಳಿ ಮೀನಾ ಸೂರ್ಯನ ಹತ್ರ ಹೇಳ್ತಾ ಇರ್ತಾಳೆ. ಆಗ ಶಾಂತಿ ಮೀನಾ ಹತ್ರ ಹೇಳ್ತಾಳೆ, ನಿಮಗೆ ಮೋಟ್ರ್ ಆನ್ ಮಾಡಲಿಕ್ಕೆ ಆಗೋದಿಲ್ವ, ಏನಾಗಿದೆ ಕಣೆ ಅಂತ ಹೇಳಿ. ಅದಕ್ಕೆ ಸೂರ್ಯ ಬೈತಾ ಇರ್ತಾನೆ ಶಾಂತಿಗೆ, ಇವಳೇನು ಮೆಕ್ಯಾನಿಕ್ಕಾ ಮೋಟ್ರೆಲ್ಲ ಆನ್ ಮಾಡಲಿಕ್ಕೆ, ಲೋ 5 ಡಿಗ್ರಿ ಹೋಗಿ ಮೋಟ್ರ್ ಆನ್ ಮಾಡ್ಕೊಂಡು ಬಾ ಅಂತ ಹೇಳಿ ಮನೋಜ್ಗೆ ಸೂರ್ಯ ಹೇಳ್ತಾನೆ. ಆದರೆ ಮನೋಜ್ ಏನು ಮಾತಾಡದೆ ವಿಸಿಲ್ ಹೊಡಿತಾ ಇರ್ತಾನೆ. ಆಗ ಸೂರ್ಯ ಹೇಳ್ತಾನೆ, ಕುತ್ಕೊಂಡ್ರೆ 20 ಪೂರಿ ಇಳಿಸ್ತೀಯ ಕೆಲಸಕ್ಕೆ ಬಾರ್ದವನಂತೇಳಿ. ಅಷ್ಟೊತ್ತಿಗೆ ಶ್ರುತಿ ಬಂದು ಅತ್ತೆ ಅಂತ ಹೇಳಿ ಕರೀತಾಳೆ. ಅತ್ತೆ ನನಗೆ ಡಬ್ಬಿಂಗ್ಗೆ ಹೋಗ್ಲಿಕ್ಕೆ ಉಂಟು, ಅರ್ಜೆಂಟಾಗಿ ನೀರೇ ಬರ್ತಾ ಇಲ್ಲ, ಹೋಗಿ ನೋಡ್ಕೊಂಡು ಬನ್ನಿ ಅಂತ ಹೇಳಿ ಶ್ರುತಿ ಅತ್ತೆ ಹತ್ರ ಹೇಳ್ತಾಳೆ. ಅದಕ್ಕೆ ಶಾಂತಿ ಹೇಳ್ತಾಳೆ, ನಾನೇನು ಮೆಕ್ಯಾನಿಕ್ಕಾ ಅಂತ ಹೇಳಿ. ನಾನೇನ ಮೆಕ್ಯಾನಿಕ್ಕಾ ಅಂತ ಕೇಳಿದಾಗ ಶಾಂತಿ ಹೇಳ್ತಾಳೆ, ಹೌದು ನೀವೇ ಮೆಕ್ಯಾನಿಕ್ಕು, ಮತ್ತು ಮೀನನ್ಗೆ ಹೇಳ್ತೀರಾ ಅಂತೇಳಿ ಶ್ರುತಿ ಹೇಳ್ತಾಳೆ ಅತ್ತೆಗೆ. ಶಾಂತಿ ಮನಸ್ಸೊಳಗೆ ಶ್ರುತಿಗೆ ಬೈತಾ ಇರ್ತಾಳೆ, ಇವಳೇನು ಈ ಬಿನ್ನನ್ಗಿತ್ತಿಗೆ ನಾನು ಏನು ಅನ್ನೋ ಆಗಿಲ್ವ, ಒಳ್ಳೆ ಪೂಲಂ ದೇವಿ ಹಾಡ್ದಾಗೆ ಆಡ್ತಾ ಇರ್ತಾಳೆ ಅಂತೇಳಿ. ಅಷ್ಟರಲ್ಲಿ ಸೂರ್ಯ ಮೆಕ್ಯಾನಿಕ್ಗೆ ಫೋನ್ ಮಾಡ್ತಾ ಇರ್ತಾನೆ. ಮುಂಚೆನೇ ಮಾಡೋಕ್ಕಾಗಲಿಲ್ವ ಅಂತ ಹೇಳಿ ಶಾಂತಿ ರೇಗಾಡ್ತಾ ಇರ್ತಾಳೆ. ಆಗ ಸೂರ್ಯ ಹೇಳ್ತಾನೆ, ಮುಂಚೆನೇ ನನಗೆ ಕೆಟ್ಟೋಗಿತ್ತು ಅಂತ ಕನಸು ಬಿದ್ದಿತ್ತ ಅಂತ ಹೇಳಿ, ಹಾಗಾದರೆ ಮಾಡು ಅಂತ ಹೇಳ್ತಾಳೆ.
ಆಗ ಸೂರ್ಯ ಮೆಕ್ಯಾನಿಕ್ಗೆ ಫೋನ್ ಮಾಡ್ತಾನೆ. ಆಗ ಅವನು ಮೆಕ್ಯಾನಿಕ್ ಹೇಳ್ತಾನೆ, ನನಗೆ ಇವಾಗ ಸ್ವಲ್ಪ ಕೆಲಸ ಇದೆ, ಸ್ವಲ್ಪ ಹೊತ್ತು ಬಿಟ್ಟು ಬರ್ತೇನೆ ಅಂತ ಹೇಳಿ. ಅಣ್ಣ ನೀನು ಹೀಗಂದರೆ ಹೇಗೆ ಅಣ್ಣ, ಎಲ್ಲರೂ ಕೂಡ ಅರ್ಜೆಂಟ್ ಅರ್ಜೆಂಟ್ ಅಂತ ಹೇಳಿ ಅರ್ಜೆಂಟೈನ್ಗೆ ಹೋಗಲಿಕ್ಕೆ ನಿಂತಿದ್ದಾರೆ ಅಂತೇಳಿ. ಆಗ ಸೂರ್ಯ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತಾನೆ ಆ ಮೆಕ್ಯಾನಿಕ್ ಹತ್ರ, ಬಾ ಅಂತ ಹೇಳಿ. ಆಯಿತು ಸರಿ ಬರ್ತೇನೆ ಅಂತ ಹೇಳ್ತಾನೆ. ಆಗ ಮೀನಾ ಮತ್ತು ಸೂರ್ಯ ಎಲ್ಲರೂ ಕೂಡ ನೀರನ್ನು ತುಂಬಿಸ್ಕೊಂಡು ತರ್ತಾ ಇರ್ತಾರೆ. ಆಗ ಶ್ರುತಿ ಕೂಡ ಹೇಳ್ತಾಳೆ, ನಾನು ಕೂಡ ಇಟ್ಕೊಂಡು ಬರ್ತೇನೆ ಅಂತ ಹೇಳಿ, ಕೊಡಿ ಕೊಡಿ ಅಂತ ಹೇಳಿ. ಆಗ ಶಾಂತಿ ಹೇಳ್ತಾಳೆ, ಶ್ರುತಿ ನಿನಗೆ ಆಗಲ್ಲಮ್ಮ, ಬೇಡ ಅಂತೇಳಿ. ಆಗ ಶ್ರುತಿ ಅತ್ತೆಗೆ ಬೈತಾಳೆ, ಎಲ್ಲದಕ್ಕೂ ಮೂಗು ತೂರಿಸ್ಕೊಂಡು ಬರಬೇಡಿ ನೀವು, ಸುಮ್ಮನಿರಿ ಅಂತ ಹೇಳಿ. ಆಗ ಶಾಂತಿ ಅವಳ ಮನಸ್ಸೊಳಗೆ ಅಂದ್ಕೊಳ್ತಾಳೆ, ನಿನ್ನನ್ನು ಇಲ್ಲದ್ರೆ ನಾನು ಕೇವಲವಾಗಿ ನೋಡ್ತಾ ಇದ್ದೆ ಕಣೆ, ಆದರೆ ನಿನ್ನ ಅಪ್ಪನ ಅಕೌಂಟಲ್ಲಿರುವಂಥ ದುಡ್ಡು ನಿನ್ನನ್ನು ಕಾಪಾಡ್ತಾ ಇದೆ, ಕೊಳ್ಳಿದೆವ ಅಂತ ಹೇಳ್ತಾ ಇರ್ತಾಳೆ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ವೀಕ್ಷಕರಿಗೆ ಇವತ್ತಿನ ಸಂಚಿಕೆ. ಎಲ್ಲರೂ ಬಿದ್ದು ಬಿದ್ದು ನಗ್ತೀರ ಅಷ್ಟೇ. ಶ್ರುತಿ ಕೂಡ ನೀರನ್ನು ಸೊಂಟದ ಮೇಲೆ ಎತ್ಕೊಂಡು ತರುವಾಗ ಅತ್ತೆ ಕಾಲಿಗೆ ಬೀಳ್ತದೆ ಅದು, ಯಾಕೆಂದರೆ ಶ್ರುತಿಗೆ ಆ ನೀರನ್ನೆಲ್ಲ ಇಟ್ಕೊಂಡು ಅಭ್ಯಾಸ ಇರುವುದಿಲ್ಲ. ಆಗ ಅತ್ತೆ ಅವಳ ಮುಖವನ್ನೇ ನೋಡ್ತಾ ಇರ್ತಾಳೆ, ಶ್ರುತಿಯ ಮುಖವನ್ನು ಅತ್ತೆ ನೋಡ್ತಾ ಇರ್ತಾಳೆ ಕೋಪದಿಂದ. ಆಗ ಶ್ರುತಿ ಅತ್ತೆ ನೋಡಿ ನಗ್ತಾಳೆ, ಅತ್ತೆ ಬಿದ್ದೋಯ್ತು ಅಂತೇಳಿ. ಆಗ ಶಾಂತಿ ಹೇಳ್ತಾಳೆ, ಹೊಸತ್ತು ಬಿಂದಿಗೆ ಒಡೆದೋಯ್ತಲ್ಲ, ಒಡೆದಾಗ್ಬಿಟ್ಟಿಯಲ್ಲ ಅಂತೇಳಿ. ಅದಕ್ಕೆ ಶ್ರುತಿ ಹೇಳ್ತಾಳೆ, ಏನು ಪ್ಲಾಸ್ಟಿಕ್ ಬಿಂದಿಗೆದು 50-60 ರೂಪಾಯಿ ಇರ್ಬೋದು ಅಷ್ಟೇ, ಇದನ್ನು ತಂದುಕೊಡ್ತೇನೆ ನಾನೇ ಅಂತ ಹೇಳಿ. ತಂದುಕೊಡ್ತೀಯ ಅಂತ ಹೇಳಿ ಶಾಂತಿ ಶ್ರುತಿಗೆ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಪಂಪ್ ರಿಪೇರಿ ಅವರು ಕೂಡ ಬಂದಿರ್ತಾರೆ. ಪಂಪ್ ರಿಪೇರಿ ಅವರು ಹೇಳ್ತಾರೆ, ಸೂರ್ಯ ನಿನ್ನ ಮಾತನ್ನು ತೆಗ್ದಾಕ್ಲಿಕ್ಕೆ ಆಗುತ್ತಾ, ಹಾಗೆ ನಾನು ಬೇಗ ಬಂದುಬಿಟ್ಟೆ ಅಂತ ಹೇಳಿ. ಕಾಯಿಲ್ ಹೋಗ್ಬಿಟ್ಟಿದೆ ಅಂತ ಹೇಳಿ ಪಂಪ್ ರಿಪೇರಿ ಅವರು ಹೇಳ್ತಾ ಇರ್ತಾರೆ. ಆಗ ಸೂರ್ಯ ಹೇಳ್ತಾನೆ, ಹೋಗಿ ನಾನು ತಂದು ಬಿಡ್ತೇನೆ ಅಂತೇಳಿ. ಯಾಕೆ ದೇವರು, ನಾನಿಲ್ವ, ನಾನು ತರ್ತೇನೆ ಅಂತ ಹೇಳಿ ಹೇಳ್ತಾನೆ. ಇನ್ನು ಆಗ ಅಷ್ಟೊತ್ತಿಗೆ ಅಲ್ಲಿಗೆ ಶಾಂತಿ ಬರ್ತಾಳೆ. ಇನ್ನೂ ಕೂಡ ರೆಡಿ ಆಗಿಲ್ವಾ, ಅಯ್ಯೋ ಆಗೋಗುತ್ತೆ ಮೇಡಮ್, ಅರ್ಧ ಗಂಟೆ ಅಂತ ಹೇಳ್ತಾನೆ. ಇನ್ನೂ ಅರ್ಧ ಗಂಟೆನಾ ಅಂತೇಳಿ ಶಾಂತಿ ಆ ಪಂಪ್ ರಿಪೇರಿ ಅವ್ರ ಹತ್ರ ಹೇಳ್ತಾಳೆ. ಆಗ ಪಂಪ್ ರಿಪೇರಿಯವರು ಹೇಳ್ತಾರೆ, ನಾನು ಮೋಟ್ರೆಲ್ಲ ಆಫ್ ಮಾಡಿ ಬಿಟ್ಟಿದ್ದೇನೆ, ಮೇನ್ ಸ್ವಿಚ್ ಕೂಡ ಆಫ್ ಮಾಡಿದ್ದೇನೆ, ಬಂದು ಮುಟ್ಬೇಡಿ, ಮತ್ತು ನಿಮಗೆ ಅದಕ್ಕೆ ಕರೆಂಟ್ ಹೊಡಿಬೋದು ಅಂತ ಹೇಳಿ ಪಂಪ್ ರಿಪೇರಿಯವರು ಸೂರ್ಯ ಮತ್ತು ಮೀನನ ಹತ್ರ ಹೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಈ ಮನೋಜ್ ಸ್ವಿಚ್ ಬೋರ್ಡ್ ಇರುವ ಕಡೆ ಬಂದು ತನ್ನಷ್ಟಕ್ಕೆ ಮಾತಾಡ್ತಾ ಇರ್ತಾನೆ. ಏನಿದು ಇವತ್ತು ಕರೆಂಟ್ ಇಲ್ಲ, ನೀರಿಲ್ಲ ಅಂತೇಳಿ, ಏನಾಗಿದೆ ಇದಕ್ಕೆ ಅಂತೇಳಿ. ಅಷ್ಟೊತ್ತಿಗೆ ಅವನ ಇದೆಲ್ಲ ಯಾರು ಮಾಡ್ತಿರ್ಬೋದು ಅಂತೇಳಿ ಯೋಚನೆ ಮಾಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ಅವನಿಗೆ ಮೇನ್ ಸ್ವಿಚ್ ಕಾಣಿಸ್ತಾ ಇರ್ತದೆ. ಅಲ್ಲಲ್ಲೇ ಇಲ್ಲಿ ಮೇನ್ ಸ್ವಿಚ್ ಆಫ್ ಮಾಡಿದ್ದಾರೆ ಅಲ್ವಾ, ಇದು ಸೂರ್ಯಂದೇ ಕೆಲಸ ಇರಬೇಕು, ಮಾಡ್ತೀನಿ ಇವಾಗ ಅಂತ ಹೇಳಿ ಮೇನ್ ಸ್ವಿಚ್ಚನ್ನು ಆನ್ ಮಾಡ್ತಾನೆ. ಅಷ್ಟೊತ್ತಿಗೆ ಶಾಂತಿ ಫ್ಯಾನ್ ಇಲ್ಲದೆ ತುಂಬ ಸೆಕೆಯಿಂದ ಒದ್ದಾಡ್ತಾ ಇರ್ತಾಳೆ. ಆಗ ಮನೋಜ್ ಮೇನ್ ಸ್ವಿಚ್ ಆನ್ ಮಾಡಿದ ನಂತರ ಕರೆಂಟ್ ಬರ್ತದೆ, ಫ್ಯಾನಲ್ಲಿ ಗಾಳಿ ಬೀಸ್ತಾ ಇರ್ತದೆ. ಆವಾಗ ಶಾಂತಿ ಎದ್ದು ಕೂತ್ಕೊಳ್ಬಿಟ್ಟು, ಅಯ್ಯೋ ಫಸ್ಟಿಗೆ ಮೊಬೈಲ್ಗೆ ಚಾರ್ಜ್ ಇಲ್ಲ, ಫಸ್ಟಿಗೆ ಇದನ್ನು ಚಾರ್ಜ್ಗೆ ಇಡಬೇಕಂತ ಹೇಳಿ ಚಾರ್ಜರನ್ನು ಕರೆಂಟಿಗೆ ಸಿಕ್ಕಿಸ್ಲಿಕ್ಕೆ ಹೋಗ್ತಾಳೆ. ಅಷ್ಟೊತ್ತಿಗೆ ಅವಳಿಗೆ ಆ ಕರೆಂಟ್ ಹೊಡೆಯುತ್ತೆ. ಕುತ್ತಿಗೆಯಿಂದ ಈ ಥರ ಮಾಡ್ತಾ ಇರ್ತಾಳೆ. ಅಷ್ಟಾಗುವಾಗ ಕಸ್ತೂರಿ ಮನೆಗೆ ಬರ್ತಾಳೆ. ಕಸ್ತೂರಿ ಮನೆಗೆ ಬಂದ ನಂತರ ಶಾಂತಿ ಹತ್ರ ಹೇಳ್ತಾಳೆ, ಏನೇ ಇನ್ನೂ ನನ್ನ ಮೇಲೆ ಕೋಪ ಇದೆಯಾ ಅಂತೇಳಿ. 30 ವರ್ಷದ ಫ್ರೆಂಡ್ಶಿಪ್ ಕಣೆ ಅಂತೇಳಿ ಕಸ್ತೂರಿ ಶಾಂತಿ ಅಂತೇಳಿ ಅವಳನ್ನು ಮುಟ್ಲಿಕ್ಕೆ ಹೋಗ್ತಾಳೆ. ಅವಳಿಗೂ ಕೂಡ ಕರೆಂಟ್ ಶಾಕ್ ಹೊಡೆಯೋದು, ಅವಳು ಕೂಡ ಕುತ್ತಿಗೆಯನ್ನು ಅಲ್ಲಾಡಿಸ್ತಾ ಇರ್ತಾಳೆ. ಅಷ್ಟೊತ್ತಿಗೆ ರೋಹಿಣಿ ಕೂಡ ರೂಮಿನಿಂದ ಬರ್ತಾಳೆ. ಆಂಟಿ ಚೆನ್ನಾಗಿದ್ದೀರಾ ಅಂತ ಕಸ್ತೂರಿ ಹತ್ರ ಕೇಳ್ತಾರೆ. ಕಸ್ತೂರಿ ಕೂಡ ಶೇಕ್ ಆಗ್ತಾ ಇರ್ತಾಳೆ. ರೋಹಿಣಿ ಕಸ್ತೂರಿಯನ್ನು ಮುಟ್ತಾಳೆ. ಆಗ ರೋಹಿಣಿಗೂ ಕೂಡ ಕರೆಂಟ್ ಶಾಕ್ ಹೊಡೆಯುತ್ತೆ. ರೋಹಿಣಿ ಕೂಡ ಶೇಕ್ ಆಗ್ತಾ ಇರ್ತಾಳೆ. ರೋಹಿಣಿ ಕುತ್ತಿಗೆ ನೀಚೆ ಮಾಡಿಸಿ ಮನೋಜ್ನ ಕಡೆನೇ ನೋಡಿಬಿಟ್ಟು ಮನೋಜನ್ನು ಕರೆದಾಗೆ ಆಗಿರ್ತದೆ. ಆಗ ಮನೋಜ್ ಹತ್ರ ಹೋಗ್ತಾನೆ. ಮನೋಜ್ ರೋಹಿಣಿಯನ್ನು ಹೀಗೆ ಮುಟ್ತಾನೆ. ಅವನಿಗೂ ಕೂಡ ಕರೆಂಟ್ ಶಾಕ್ ಹೊಡೆಯುತ್ತೆ. ಅಷ್ಟೊತ್ತಿಗೆ ಶ್ರುತಿ ಕೂಡ ಅಲ್ಲಿಗೆ ಬರ್ತಾಳೆ. ಎಲ್ಲರೂ ಏನು ಡಿಸ್ಲ್ಯಾನ್ ಆಗಿ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಅಂತ ಹೇಳಿ ಕೂಡ ನೋಡ್ತಾಳೆ. ಆದರೆ ಶ್ರುತಿಗೆ ಗೊತ್ತಾಗುತ್ತೆ ಅವರಿಗೆ ಶಾಕ್ ಹೊಡಿತಾ ಉಂಟಂತೇಳಿ. ಅವಳು ಏನು ಮಾಡ್ತಾಳೆ ಅಂದರೆ, ಅವಳ ತಲೆಯಲ್ಲಿದ್ದಂಥ ಒದ್ದೆ ಟೆಬಲನ್ನು ಆ ಅತ್ತೆಯನ್ನು ಚಾರ್ಜಿಗೆ ಇಟ್ಟಿರ್ತಾರೆ ನೋಡಿ, ಅದಕ್ಕೇನೆ ಕೊಂಡೋಗಿ ಹಾಕ್ತಾಳೆ. ಆಗ ಅದರೊಟ್ಟಿಗೆ ಶ್ರುತಿಗೂ ಕೂಡ ಕರೆಂಟ್ ಶಾಕ್ ಹೊಡೆಯುತ್ತೆ. ಅಂದರೆ ಅಷ್ಟೊತ್ತಿಗೆ ರವಿ ಕೂಡ ಬರ್ತಾನೆ, ಅವನಿಗೂ ಕೂಡ ಕರೆಂಟ್ ಶಾಕ್ ಹೊಡೆಯುತ್ತೆ. ಅಷ್ಟೊತ್ತಿಗೆ ಮೀನಾ ಬರ್ತಾಳೆ. ಎಲ್ಲರಿಗೂ ಕರೆಂಟ್ ಶಾಕ್ ಹೊಡೆದ್ಬಿಟ್ಟಿದೆ ಅಂತೇಳಿ ಏನು ಮಾಡಲಿ ಅಂತ ಅಡುಗೆ ಮನೆ ಒಳಗಡೆ ಹೋಗಿ ಚಪಾತಿ ಲಾಟಿಸುವಂಥ ಕೋಲನ್ನು ತರ್ತಾಳೆ. ಅತ್ತೆ ಹತ್ರ ಅದಕ್ಕೂ ಕೂಡ ಪರ್ಮಿಷನ್ ಕೇಳ್ತಾಳೆ. ಅತ್ತೆ, ನಾನು ನಿಮಗೆ ಇದರಿಂದ ಹೊಡಿತೇನೆ ಅತ್ತೆ, ಇಲ್ಲದೆ ನಿಮ್ಮ
ಕರೆಂಟ್ ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ ಅಂತ ಹೇಳಿ ಹೊಡಿಲ್ಲ ಅತ್ತೆ ಅಂತೇಳಿ ಪರ್ಮಿಷನ್ ತೊಗೊಳ್ತಾ ಇರ್ತಾಳೆ. ಆಗ ಅತ್ತೆ ಮಾತ್ರ ಶೇಕ್ ಆಗ್ತಾನೆ ಇರ್ತಾಳೆ. ಕಸ್ತೂರಿ ಆಂಟಿ ಒಂಥರ ಆಚೆ ಕುತ್ತಿಗೆಯನ್ನು ಆಚೆ ಮಾಡಿದ ಥರ ಕಾಣ್ತಾ ಇರ್ತಾರೆ. ಮೀನಾ ಸಾರಿ ಅತ್ತೆ ಅಂತ ಅಂದ್ಕೊಂಡು ಒಂದೇ ಸಾಮಾನ್ಯ ಅತ್ತೆಗೆ ಚಪಾತಿ ಹಿಟ್ಟಿನಿಂದ ಹೊಡಿತಾಳೆ, ಚಪಾತಿ ಹಿಟ್ಟಿನ ಕೋಲಿನಿಂದ ಹೊಡಿತಾಳೆ. ಅಷ್ಟೊತ್ತಿಗೆ ಸೂರ್ಯ ರೂಮ್ನಿಂದ ಬರ್ತಾನೆ. ಮೀನಾ ಏನು ಮಾಡಿಬಿಟ್ಟು ಒನಕ್ಕೆ ಒಬ್ಬ ಥರ ಕೋಲು ಇಟ್ಕೊಂಡು ಎಲ್ಲರಿಗೂ ಕೋಲಿಂದ ಹೊಡೆದು ಬಿಟ್ಟಿ ಅಂತೇಳಿ. ಆಗ ಮೀನು ಹೇಳ್ತಾಳೆ, ರೀ ಇಲ್ಲ ರೀ, ಅತ್ತೆಗೆ ಕರೆಂಟ್ ಇಟ್ಕೊಂಡು ಬಿಡ್ತು, ಅದಕ್ಕೆ ನಾನು ಈ ಕೋಲಿಂದ ಹೊಡೆದೆ ಅಂತ ಹೇಳ್ತಾಳೆ. ಆಗ ಶಾಂತಿ ಅಲ್ಲಿಂದ ಸಹ ಮೀನನಿಗೆ ಬೈತಾ ಇರ್ತಾಳೆ, ಎಷ್ಟು ದಿನದಿಂದ ನೀನು ಹೊಂಚಾಕಿದ್ಯಾ ನನಗೆ ಹೊಡಿಬೇಕು ಅಂತೇಳಿ, ಅತ್ತೆಗೊಂದು ಕಾಲ ಕತ್ತೆಗೊಂದು ಕಾಲ ಅಂತ ಇದೆ ಅಲ್ವಾ, ಈಗ ನಿನ್ನ ಕಾಲ ಇರಬೇಕು ಅಂತ ಹೇಳಿ ಅಲ್ಲಿ ಕೂಡ ಶಾಂತಿ ಈ ಮೀನನಿಗೆ ಬೈತಾನೆ ಇರ್ತಾಳೆ. ಕಾಪಾಡಿದಾಳೆ ಅಂತ ಮನೋಭಾವನೂ ಇಲ್ಲ ಅಂತ ಹೇಳಿ ಸೂರ್ಯ ಹೇಳ್ತಾ ಇರ್ತಾನೆ. ಆನಂತರ ಸೂರ್ಯ ಹೇಳ್ತಾನೆ, ಅಲ್ಲಿ ನಾನು ಮೇನ್ ಸ್ವಿಚ್ ಆಫ್ ಮಾಡಿದ್ದೆಲ್ಲ ಅದನ್ನು ಆನ್ ಮಾಡಿದ ಮಹಾನುಭಾವ ಯಾರು ಅಂತೇಳಿ. ಆಗ ಇವನು ಮನೋಜ್ ಹೇಳ್ತಾನೆ, ಅದು ನಾನೇ ಕಣ ಆನ್ ಮಾಡಿದ್ದು ಅಂತ ಹೇಳಿ. ಆಗ ಸೂರ್ಯ ಹೇಳ್ತಾನೆ, ನಾನು ಬೆಳಿಗ್ಗೆ ಹೇಳಿದೆ ಅಲ್ವಾ ಕಣೋ ಆಗ ಮನೋಜ್ ಹೇಳ್ತಾನೆ, ಇಲ್ಲೇ ನನಗೇನು ಗೊತ್ತಿತ್ತು ಕಣೋ ಅಂತ ಹೇಳಿ. ಪಾಪ ಅಮ್ಮ ಶೆಕೆಯಿಂದ ಒದ್ದಾಡ್ತಾ ಇದ್ರು, ಅದಕ್ಕೆ ನಾನು ಮೇನ್ ಸ್ವಿಚ್ ಆನ್ ಮಾಡಿದೆ ಅಂತ ಹೇಳ್ತಾನೆ. ಆಗ ಕಸ್ತೂರಿ ಹೇಳ್ತಾಳೆ ಶಾಂತಿ ಹತ್ರ, ಇವಳ ಮುಟ್ಟಿ ನನಗೂ ಕರೆಂಟ್ ಪಾಸ್ ಆಯಿತು. ಆಗ ರೋಹಿಣಿ ಹೇಳ್ತಾಳೆ, ಆಂಟಿ ನಾನು ನಿಮ್ಮನ್ನು ಮುಟ್ಟಿ ನನಗೂ ಕೂಡ ಕರೆಂಟ್ ಹಿಡಿತು ಅಂತ ಹೇಳಿ. ಆಗ ಮನೋಜ್ ರೋಹಿಣಿ ಹತ್ರ ಹೇಳ್ತಾಳೆ, ರೋಹಿಣಿ ನೀನು ನನ್ನನ್ನು ಬಾ ಬಾ ಅಂತ ಕರೀತಾ ಇದ್ದೆ ಅಂತೇಳಿ ನಾನು ಬಂದು ನಿನ್ನನ್ನು ಮುಟ್ಟಿದೆ, ಅದಕ್ಕೆ ನನಗೂ ಕೂಡ ಇದೇ ಗತಿ ಆಯಿತು ಅಂತ ಹೇಳಿ. ಆಗ ಮನೋಜ್ ಹೇಳ್ತಾನೆ, ಇಲ್ಲದ್ರೆ ನಾನಿಲ್ಲಿ ಬರ್ತಾನೂ ಇರಲಿಲ್ಲ, ನಾನು ರೂಮಲ್ಲಿ ಸೆಟ್ಲ್ ಆಗ್ತಿದ್ದೆ ಅಂತೇಳಿ, ಇದಕ್ಕೂ ನನಗೆ ಯಾವುದು ಸಂಬಂಧ ಇರ್ತಿರಲಿಲ್ಲ ಅಂತ ಹೇಳಿ. ಆಗ ಶ್ರುತಿ ಹೇಳ್ತಾಳೆ, ಏನು ಸೆಲ್ಫಿಶ್ ಮನುಷ್ಯ ರೀ ನೀವು, ಎಲ್ಲರಿಗೂ ಕೂಡ ಕರೆಂಟ್ ಶಾಕ್ ಓಡಿಸಿ ಈಗ ನೀವೇ ಈ ಥರ ಹೇಳ್ತಿದ್ದೀರಾ ಅಂತ ಹೇಳಿ ಹೇಳ್ತಾಳೆ. ಶ್ರುತಿ ಮತ್ತು ರವಿ ಹೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಮೀನಾ ತರಕಾರಿ ಎಲ್ಲ ಕಟ್ ಮಾಡುವಾಗ ಅವಳಿಗೆ ಒಂದು ಫೋನ್ ಬರುತ್ತೆ. ಫೋನಲ್ಲಿ ಒಬ್ಬರು ಮಾತಾಡ್ತಾ ಇರ್ತಾರೆ, ನೋಡಿ ನೀವು ಹೂವಿಂದೆಲ್ಲ ಆರ್ಡ್ರ್ ತೊಗೊಳ್ತೇನೆ ಅಂತ ಹೇಳಿದ್ರಲ್ಲ, ಅದಕ್ಕೆ ನಾನು ನಿಮಗೆ ಫೋನ್ ಮಾಡಿದೆ, ಅದಕ್ಕೆ ಮೀನನಿಗೆ ತುಂಬ ಖುಷಿಯಾಗುತ್ತೆ. ಆಯಿತು ಸರ್, ನಾನು ಇವಾಗಲೇ ಬರ್ತೇನೆ ಅಂತ ಹೇಳಿ ಕೂಡ ಫೋನಲ್ಲಿ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಮೀನಾ ಆರ್ಡ್ರ್ ಕೊಟ್ಟವರನ್ನು ನೋಡಲಿಕ್ಕೆ ಹೋಗ್ತಾಳೆ. ಆಗ ಅವರು ಆರ್ಡ್ರ್ ಕೊಟ್ಟವರು ಹೇಳ್ತಾಳೆ, ಇದು ಸ್ಟೇಜ್ ಡೆಕೋರೇಷನ್, ನೇಮ್ ಡೆಕೋರೇಷನ್ ಎಲ್ಲ ನಾನು ನಿಮಗೆ ಕೊಡ್ತಾ ಇದ್ದೇನೆ ಅಂತೇಳಿ, ಎಲ್ಲವನ್ನು ಚೆಂದ ಮಾಡಿ ನೀವು ಮಾಡಿಕೊಡಬೇಕು ಅಂತೇಳಿ. ಹಾಗೆ ಮೀನಾ ಅವರೊಂದಿಗೆ ಮಾತಾಡುತ್ತಾ, ಸರ್ ನಾನು ಚೆನ್ನಾಗಿ ಡೆಕೋರೇಷನ್ ಮಾಡ್ತೀನಿ ಸರ್, ಇದು ನನ್ನ ಮೊದಲನೇ ಆರ್ಡ್ರ್ ಹಾಗಂತ ಹೇಳಿ ಅವರ ಹತ್ರ ಹೇಳ್ತಾ ಇರ್ತಾಳೆ. ಆಗ ಡೆಕೋರೇಷನ್ ಅವರು ಅಡ್ವಾನ್ಸ್ ಅಮೌಂಟನ್ನು ಕೊಡ್ತಾರೆ. 16,000 ಆಗಿರುತ್ತೆ, ಅದರ ಡೆಕೋರೇಷನ್ ಅಮೌಂಟು 10,000 ಅವಳಿಗೆ ಅಡ್ವಾನ್ಸ್ ಥರ ರೀತಿಯಲ್ಲಿ ಕೊಡ್ತಾರೆ. ಅದನ್ನು ನೋಡಿ ಮೀನನಿಗೆ ತುಂಬ ಖುಷಿಯಾಗುತ್ತೆ. ಅಷ್ಟೊತ್ತಿಗೆ ಅಲ್ಲಿ ಕಾಗೆಸುಬ್ಬ ಮತ್ತು ಅವನ ಗ್ಯಾಂಗ್ನವರು ಮೀನಾಳನ್ನೇ ಫಾಲೋ ಮಾಡಿಕೊಂಡು ಬರ್ತಾ ಇರ್ತಾರೆ. ಅಷ್ಟರಲ್ಲಿ ಮೀನಾ ಅವಳ ಗಾಡಿ ಹತ್ರ ಬಂದು ಸೂರ್ಯನಿಗೆ ಫೋನ್ ಮಾಡ್ತಾ ಇರ್ತಾಳೆ. ಫೋನಲ್ಲಿ ಒಂದು ಕಡೆಯಿಂದ ನೆಟ್ವರ್ಕ್ ಕೂಡ ಸಿಗ್ತಾ ಇಲ್ಲ, ಅನಂತರ ಅವಳ ಚಾರ್ಜ್ ಕೂಡ ಖಾಲಿಯಾಗಿರ್ತದೆ. ಅದನ್ನೇ ಕ್ಯಾಚ್ ಮಾಡಿಕೊಂಡು ಈ ಕಾಗೆಸುಬ್ಬ ಅವಳನ್ನು ಕಿಡ್ನಾಪ್ ಮಾಡ್ತಾನೆ. ಮೀನಾಳನ್ನು ಒಂದು ಕತ್ತಲೆ ರೂಮ್ನಲ್ಲಿ ತಂದು ಹಾಕ್ತಾರೆ ಕಾಗೆಸುಬ್ಬನ ಕಡೆಯವರು. ಮೀನಾ ಜೋರಾಗಿ ಅಳ್ತಾಳೆ, ಕೂಗ್ತಾಳೆ, ಕರೀತಾಳೆ, ಎಲ್ಲ ಮಾಡ್ತಾಳೆ, ಆದರೆ ಯಾರೊಬ್ಬರು ಕೂಡ ಬರುವುದಿಲ್ಲ ಅವಳ ಸಹಾಯಕ್ಕಾಗಿ. ಮೀನಾ ತುಂಬ ಗೋಳಾಡ್ತಾ ಇರ್ತಾಳೆ. ಆಗ ಸೂರ್ಯ ಮನೆಗೆ ಬಂದು ತುಂಬ ಟೆನ್ಷನಲ್ಲಿ ಇರ್ತಾನೆ. ಆಗ ರಂಗನಾಥ್ ಅವರು ಬಂದು ಕೇಳ್ತಾರೆ, ಏನಪ್ಪ ಸೂರ್ಯ ಇಷ್ಟು ಟೆನ್ಷನಲ್ಲಿದ್ದೀಯ ಅಂತ. ಆಗ ಸೂರ್ಯ ಹೇಳ್ತಾನೆ, ಮೀನು ಮನೆಯಲ್ಲಿಲ್ಲಪ್ಪ ಅಂತ ಹೇಳಿ. ಆಗ ರಂಗನಾಥ್ ಹೇಳ್ತಾರೆ, ತಾಯಿ ಮನೆಗೆ ಏನಾದರೂ ಹೋಗಿರಬೇಕು ಅಂತ ಹೇಳಿ. ಸೂರ್ಯ ರಂಗನಾಥ್ ಅವರ ಹತ್ರ ಹೇಳ್ತಾರೆ, ಫೋನ್ ಕೂಡ ಮಾಡಿದ್ದೆಪ್ಪ, ಫೋನ್ ಕೂಡ ಸ್ವಿಚ್ ಆಫ್ ಬರ್ತಾ ಉಂಟು ಅಂತ ಹೇಳಿ. ಆಗ ರಂಗನಾಥ್ ಹೇಳ್ತಾರೆ, ಬರ್ತಾಳೆ, ಏನೋ ಫೋನ್ ಆಫ್ ಆಗಿರಬೇಕು ಅಂತ ಹೇಳಿ. ಸೂರ್ಯ ರಂಗನಾಥ್ ಅವರ ಹತ್ರ ಹೇಳ್ತಾರೆ, ಮೀನು ಎಲ್ಲಿ ಹೋಗಬೇಕಾದ್ರೂ ನನಗೆ ಫೋನ್ ಮಾಡಿ ಹೇಳ್ತಾಳೆ, ಯಾವ ಜಾಗಕ್ಕೆ ಹೋಗೋದಾದರೂ ಕೂಡ, ಇವತ್ತು ಫೋನ್ ಕೂಡ ಸ್ವಿಚ್ ಆಫ್ ಆಗಿದೆ. ಆಗ ರಂಗನಾಥ್ ಹೇಳ್ತಾರೆ, ತಾಯಿ ಮನೆಗೆ ಒಂದು ಫೋನ್ ಮಾಡಿ ವಿಚಾರಿಸು ಅಂತ ಹೇಳಿ. ಅಷ್ಟೊತ್ತಿಗೆ ಮೀನನ ತಾಯಿ ಸೂರ್ಯನಿಗೆ ಫೋನ್ ಮಾಡ್ತಾರೆ, ಅಳಿಯಂದ್ರೆ ಹೇಗಿದ್ದೀರಾ ಅಂತ ಹೇಳಿ ಹೀಗೆ ಕ್ಯಾಶುವಲ್ ಆಗಿ ಮಾತಾಡ್ತಾರೆ. ಸೂರ್ಯ ಅವರ ಹತ್ರ ತುಂಬ ಯೋಚನೆ ಮಾಡಿ ಚೆನ್ನಾಗಿದ್ದೇನೆ ಅಂತ ಹೇಳ್ತಾನೆ. ಆಗ ಮೀನನ ತಾಯಿ ಹೇಳ್ತಾರೆ, ಇದ್ಯಾಕಪ್ಪ ಹೀಗೆ ಹೇಳ್ತಿದ್ಯಾ, ತುಂಬ ಯೋಚನೆ ಮಾಡಿ ಚೆನ್ನಾಗಿದ್ದೇನೆ ಅಂತ ಹೇಳಿ. ಆಗ ಅಷ್ಟೊತ್ತಿಗೆ ಮೀನನಮ್ಮ ಹೇಳ್ತಾರೆ, ಅಳಿಯಂದ್ರೆ ನಾನು ಮೀನನ ಕೇಳೋಕ್ಕೆ ಅಂತ ಫೋನ್ ಮಾಡಿದ್ದು, ಮೀನಾ ಏನು ಮಾಡ್ತಿದ್ದಾಳೆ ಅಳಿಯಂದ್ರೆ ಅಂತ ಕೇಳ್ತಾರೆ ಸೂರ್ಯನ ಹತ್ರ. ಆಗ ಸೂರ್ಯ ಬಡಬಡಿಸುತ್ತಾ ಅತ್ತೆ ಅವಳು ತಲೆನೋವು ಅಂತ ಮಲಗಿಬಿಟ್ಟಿದ್ದಾಳೆ ಅಂತ ಸೂರ್ಯ ಸುಳ್ಳು ಹೇಳ್ತಾನೆ ಅವರ ಹತ್ರ.
ಅಷ್ಟೊತ್ತಿಗೆ ಶಾಂತಿ ಸೂರ್ಯನ ಹತ್ರ ಮಾತಾಡ್ತಾಳೆ. ಮಾತಾಡುವಾಗ ಸೂರ್ಯನಿಗೆ ಕೂಡ ಕೋಪ ಬರುತ್ತೆ. ಆಗ ಸೂರ್ಯ ಹೇಳ್ತಾನೆ ಶಾಂತಿಗೆ, ಸುಮ್ಮನಿರು ಸಕ್ಕರೆ ಅಂತೇಳಿ. ಆಗ ಮನೋಜ್ ಕೂಡ ಬರ್ತಾನೆ. ಮನೋಜ್ ಹೇಳ್ತಾನೆ, ಯಾಕೋ ಅಮ್ಮನ ಹತ್ರ ಯಾವಾಗಲೂ ರೇಗಾಡ್ತಾ ಇರ್ತೀಯ ಅಂತ. ಆಗ ಸೂರ್ಯ ಹೇಳ್ತಾನೆ, ಡಾಕ್ಟ್ರ್ ಹೇಳಿದ್ದಾರೆ ಕಣೋ, ಯಾರ ಹತ್ರ ಆದರೂ ರೇಗಾಡಿದರೆ ತಿಂದ ಅನ್ನ ಜೀರ್ಣ ಆಗುತ್ತೆ ಅಂತ ಹೇಳಿ ಅಂತ. ಸೂರ್ಯ ಮನೋಜ್ಗೆ ಹೇಳ್ತಾನೆ, ಹೋಗಲ್ಲೋ ಅಂತ ಹೇಳ್ತಾನೆ.